ಭುವನಂ ಗಗನಂ ಸಕಲಂ ಶರಣಂ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿಬಿಟ್ಟಿದ್ದೀನಣ್ಣ ಅಂತ ಫುಲ್ ಅಳಕತ್ಬಿಟ್ಟೆ ಸರ್. ನನ್ನ ಎಫರ್ಟ್ ಇವತ್ತು ಬೆಲೆ ಬಂದ್ಕೊಂಡು ನನಗೆ ಸಾಕು ಖುಷಿ ಆಯಿತು ಅಂತ ಬಂದು ತಪ್ಕೊಂಡು ಫುಲ್ ಅಳಕತ್ಬಿಟ್ರಿ ನಾನು. ನಮ್ಮಣ್ಣ ಬಡವ್ರ ಮಕ್ಕಳು ಕೂಡ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಗೌರ್ಮೆಂಟ್ ಹುದ್ದೆನ ಹೊಂದ್ಬೋದು ಅಂತ ಹೇಳೆಲ್ಲ ನಮ್ಮಣ್ಣ ಫುಲ್ ಅಳಕತ್ಬಿಟ್ಟ ಸರ್ ನನ್ನ ಹತ್ರ. ಸೊ ಅವಾಗ ನಾನು ಫಸ್ಟ್ ನನ್ನ ಮನೆಗೆ ನಾನು ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದು. ಮೈ ಫಾದರ್ ಈಸ್ ಎ ಫಸ್ಟ್ ಪರ್ಸನ್ ಟು ಸಲ್ಯೂಟ್ ಮಿ. ಫಸ್ಟ್ ಟೈಮ್ ನನಗೆ ಸಲ್ಯೂಟ್ ಹೊಡೆದಿದ್ದು ನಮ್ಮ ತಂದೆ. ಊರಲ್ಲಿ ಏನು ಆಡ್ಕೊತಿದ್ರು ಎಲ್ಲರೂ ಬಾಯಿ ಅಲ್ಲಿಗೆ ಫಿಟ್ ಆಯಿತು ಸರ್. ಎಸ್ ಮಾಡಿದ್ರು ಹುಡುಗರು ಅಂತೇಳಿ. ಎಲ್ಲ ಹಾಕಿದೆ ಸರ್, ಏನು ಬಿಟ್ಟರೆ ಎಲ್ಲ ಅಪ್ಲಿಕೇಶನ್ ಹಾಕಿದೆ. ಪಿ ಸಿಯಿಂದ ಹಿಡಿದುಬಿಟ್ಟು ಅಪ್ ಟು ಸಬ್ ಇನ್ಸ್ಪೆಕ್ಟರ್ವರೆಗೂ ಏನು ಬಿಡ್ತಾರೆ ಎಲ್ಲ ಎಕ್ಸಾಮ್ಗಳು ಹಾಕಿಬಿಡ್ದೆ. ಓದೋದಷ್ಟೇ. ಏನು ಓದೋದಂದ್ರೆ ನಮ್ಮ ಅಣ್ಣ ಹೇಳೋದು ಎವ್ರಿ ಡೇ, ಇದನ್ನೇ ಓದು, ಇದರಲ್ಲಿ ಬರುತ್ತೆ. ನನಗೆ ದಿನ ಬರ್ಬೇಕಾದ್ರೆ ಗೋಡೆಗೆ ಪಾಠ ಮಾಡ್ತಿದ್ದೆ ನಾನು. ನನ್ನ ರೂಮ್ ಹೆಂಗಿತ್ತು ಅಂದರೆ ಫೋಟೋ ಹೊಡ್ಕೊಂಡಿರೋದು ನೋಡಿಬಿಟ್ರೆ ಇಷ್ಟಿಷ್ಟು ಪೀಸ್ಗಳು ಅಂಟಿಸಿರೋದೆಲ್ಲ ಪೇಂಟ್ ಹೋಗ್ಬಿಟ್ಟು ಬರೀ ಪೇಪರ್ಗಳಿರ್ತಿತ್ತು. ಬರೇ ಪೇಪರ್. ನಾನು ಎಲ್ಲಿ ನೋಡ್ತೀನಿ ಡಿಗ್ರಿ ಕಾಲೇಜಲ್ಲಿ ಹೆಂಗೆ ಪ್ಲಾಂಟ್ಸ್ಗಳಿದ್ವು ಹಂಗೆ ಬರೀ ಪೇಪರ್ಗಳಿದ್ವು ಸರ್ ಅಂಟಿಸಿರೋದು. ನಾನು ಈ ಕ್ವಶನ್ ಬರುತ್ತೆ, ಇದನ್ನು ಓದಬೇಕು, ಈ ಸಬ್ಜೆಕ್ಟ್ ಮೇಲೆ ಕ್ವಶನ್ ಬರುತ್ತೆ, ಈ ಮ್ಯಾಟ್ರ್ ಮೇಲೆ ಕೇಳಿದಾನೆ ಅಂತಂದರೆ ಈ ಮ್ಯಾಟ್ರ್ ಮೇಲೆ ಕೇಳ್ತಾನೆ. ಹಂಗೆ ಮಾಡಿಬಿಟ್ಟು ಓದ್ಕೊಂಡ್ಬಿಟ್ಟಿದ್ವಿ. ಎವ್ರಿ ಡೇ ಬರೋನು ಹಿಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಾ, 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡು ಟಿಲ್ ಎಲ್ಲಿಗಪ್ಪ ಅಂದ್ರೆ 1950 ನವೆಂಬರ್ 26ವರೆಗೂ ಅಥವಾ ಜನವರಿ 26ವರೆಗೂ ನೀನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಿದೆ ಅಲ್ವಾ, ಅಲ್ಲಿವರೆಗೆ ಬರುತ್ತೆ. ಪ್ರೆಸೆಂಟ್ ಅಮೆಂಡ್ಮೆಂಟ್ವರೆಗೂ ಬರುತ್ತೆ. 105ನೇ ಅಮೆಂಡ್ಮೆಂಟ್ವರೆಗೂ ನೀನು ಮಲಗಬೇಕಾದ್ರೆ ಅಲ್ಲಿಂದ ಅಲ್ಲಿವರೆಗೆ ತಿಳ್ಕೊಂಡು ಮಲ್ಕೋ. ದಿನ ಎವ್ರಿ ಡೇ ಒಂದು ಸಬ್ಜೆಕ್ಟ್. ಸೊ ದಿನ ನಾನು ಓದು. ಒಂದು ಸಲ ಏನು ಬರ್ದಿದೆ ಅಲ್ಲಿಂದ ಇಲ್ಲಿವರೆಗೆ ಬರ್ಬೇಕು, ಅಲ್ಲಿ ಎಂಡ್ ಮಾಡಬೇಕು ಅಂದರೆ ಮಾತ್ರ ನೀನು ಓದಿದೆ, ಇಲ್ಲಿದ್ರೆ ಓದಿಲ್ಲ. ಹಿಸ್ಟ್ರಿ ಸ್ಟಾರ್ಟ್ ಮಾಡ್ತೀಯಾ, ತಗೋ ನೀನು ಜೈನರಿಂದ ಮಹಾವೀರರಿಂದ ತೊಗೊಂಬರ್ದ ಬಾ ಅಲ್ಲಿಂದ ಒಂದು ಸಿಂಧು ನಾಗರಿಕತೆ ಹಿಂಗೆ ಮುಂದೆ ಬರ್ತಾ ಇರೋ. ನೆಕ್ಸ್ಟ್ ಈ ಸಾಮ್ರಾಜ್ಯವಂತ ಆ ಸಾಮ್ರಾಜ್ಯವಂತ ಲಾಸ್ಟಿಗೆ ಬಂದುಬಿಟ್ಟು ಅಗೇನ್ ನಮಗೆ ಕರ್ನಾಟಕದ ಏಕೀಕರಣ ಮುಗಿಸ್ಬಿಟ್ಟು ನಮ್ಮ ಮೈಸೂರು ಯಾವಾಗ ಆಯ್ತು ನೋಡು, ಮುಖ್ಯಮಂತ್ರಿ ಆಗಿದ್ದು ಯಾರು, ಪ್ರಥಮರು ಆಗಿದ್ದು ಯಾರು, ಆದಮೇಲೆ ಈ ಪ್ರೆಸೆಂಟ್ ಯಾರಿದಾರಲ್ಲ ಇವ್ರಿಗೆ ಓದ್ಬಿಟ್ರೆ ಹಿಸ್ಟ್ರಿ ಮುಗೀತು. ಅದು ಓಡ್ಬೇಕು ಮೈಂಡ್ ಹಂಗೆ. 1ನೇ ಚಾಪ್ಟರ್ಲಿ ಇದನ್ನು ಓದಿದ್ದೀನಿ, 2ನೇ ಚಾಪ್ಟರ್ಲಿ ಓದಿದ್ದೀನಿ, ಹಂಗೆ ಹಿಂಗೆ ಓದ್ತಾ ಇದ್ದಂಗೆ ಆ ಸಬ್ಜೆಕ್ಟಲ್ಲಿ ಓಕೆ ಹಿಂಗೆ ಓದಿದ್ದೀನಿ. ಈಗ ನಾನು ಬೌದ್ಧನ ಬಗ್ಗೆ ಓದ್ತಾ ಇದ್ದೀನಿ ಅಂತಂದರೆ ಅವ್ನ ಜನನ ಎಲ್ಲಿ, ಫಸ್ಟ್ ಹೆಸರೇನು, ಅವ್ನಿಗೆ ಯಾವಾಗ ಜ್ಞಾನೋದಯ ಆಯಿತು, ಎಲ್ಲಾಯಿತು, ಯಾವ ನದಿ ಮೇಲೆ ಆಯಿತು, ಅದಾದಮೇಲೆ ಅವ್ನು ಯಾವ ಕಾರಣಕ್ಕೆ ಹಂಗೆ ಆದ, ಅವ್ರ ತಂದೆ ಹೆಸರೇನು, ಅವ್ನ ಮೊದಲನೇ ಹೆಸರೇನು ಅಂತ ತಿಳ್ಕೊಂಬಿಟ್ಟು ಅಲ್ಲೆಲ್ಲೆಲ್ಲೆಲ್ಲಿ ಸಮ್ಮೇಳನಗಳು ನಡೆದಿದ್ದಾವೆ, ಬೌದ್ಧ ಸಮ್ಮೇಳನಗಳು 1, 2, 3, 4ನೇ ಸಮ್ಮೇಳನಗಳು ಎಲ್ಲಿ ನಡೆದಿದ್ದಾವೆ, ಅದಕ್ಕೆ ಯಾರು ಸಮ್ಮೇಳನ ಅಧ್ಯಕ್ಷರಾಗಿದ್ರು ಆ ಟೈಮಲ್ಲಿ, ಅದೇ ಪದಾಧಿಕಾರಿಗಳು ಯಾರಾಗಿದ್ದರು, ಈಗ ಏನಾದರೂ ಬೌದ್ಧರದ್ದು ಏನಾದರೂ ನಡೆದಿದೆ ಕರೆಂಟ್ ಅಫೇರ್ಸ್ ಎಲ್ಲ ನೋಡಿಬಿಟ್ಟು ಮುಗಿಸಿದಂದರೆ ಅದು ಮುಗೀತು ಒಂದು ಚಾಪ್ಟರ್. ಅದು ಇನ್ ಫ್ರ್ಯಾಕ್ಷನ್ ಆಫ್ 5 to 10 ಸೆಕೆಂಡಲ್ಲಿ ಮುಗಿಬೇಕು. ಸೊ ಈ ಥರದಲ್ಲಿ ಓದ್ತಾ ಇದ್ವಿ ನಾವು. ನಮ್ಮ ಅಣ್ಣ ಹಾಗೆ ಕಲಿಸ್ಬಿಟ್ಟ ನನಗೆ. ನೀನು ಹಿಸ್ಟ್ರಿ ಓದ್ತಿದ್ದೆ ತಾನೇ, ಸ್ಟಾರ್ಟ್ ಮಾಡು ಗುರು, ನೀನು ಬೌದ್ಧ, ನೆಕ್ಸ್ಟ್ ಮಹಾವೀರ ಅಂತ ಬಂತೆ, ಹಂಗೆ ಜೈನರು ಸ್ಟಾರ್ಟ್ ಮಾಡು. ಅವ್ನು ಎಷ್ಟನೇ ತೀರ್ಥಾಂಕರ ಅಂತಂದ್ರೆ ಯಾರು, 23ನೇವನು ಯಾರು, 24ನೇವನು ಯಾರು, 22ನೇವನು ಯಾರು, 1ನೇವನು ಯಾರು, ಅವನ ಹೆಸರೇನು, ಯಾವ ಸಾಮ್ರಾಜ್ಯದಲ್ಲಿ ಅವನು ವರ್ಕ್ ಮಾಡ್ತಾ ಇದ್ದ, ಅವಾಗ ಯಾವ ಕವಿ ಇದ್ದ, ಅವನ ಅಡಿಯಲ್ಲಿ ಏನು ಕೆಲಸ ಮಾಡ್ತಿದ್ದ, ಏನಾದರೂ ಬುಕ್ ಬರೆದಿದ್ದಾರಾ, ಅವ್ರದ್ದೇನಾದರೂ ಮಹಾಮಸ್ತೆ ಅಭಿಷೇಕಗಳು ನಡೆದಿದ್ದಾವ, ಹಂಗೆಲ್ಲ ಓದ್ಕೊಂಡು ಅಗೇನ್ ಮಹಾವೀರಕ್ಕೆ ಬಂದಿದೆಯಾ ನೀನು, ಎಲ್ಲೆಲ್ಲೆಲ್ಲಿದೆ, ಶ್ರವಣ ಬೆಳಗೊಳಲ್ಲಿ ಎಷ್ಟು ಹೈಟು ಆಯಿತಾ, ಉಡುಪಿಯಲ್ಲಿರೋದು ಎಷ್ಟು ಹೈಟು, ಕಾರ್ಕಳದಿರೋದು ಎಷ್ಟು ಹೈಟು, ಈ ಥರದ್ದೆಲ್ಲ ಮರೆಯೋದು. ಆಗ ಜೈನ ಮುನಿಗಳು ಎಲ್ಲೆಲ್ಲಿದ್ದಾರೆ ಹಿಂಗೆ ಕಂಪ್ಲೀಟ್ ಮುಗಿಸ್ಬೇಕು. ಇದು 5 to 10 ಸೆಕೆಂಡ್ ಆ 20 ಸೆಕೆಂಡ್ ಮ್ಯಾಕ್ಸಿಮಮ್ ಒಂದು ಚಾಪ್ಟರ್ ಖಲಾಸ್, ಮುಂದಕ್ಕೆ ಹೋಗಿ ನೆಕ್ಸ್ಟ್ ಅಷ್ಟೇ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯಕ್ಕೆ ಬಾ, ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು, ಯಾವ ರಾಜಧಾನಿ, ಮೊದಲನೇದು ಯಾವುದು, ಪ್ರೆಸೆಂಟ್ ರಾಜಧಾನಿ ಯಾವುದು, ಯಾರು ರಾಜ, ಮೊದಲನೇ ಮದ, ಹರಿಹರ ಯಾರು, ಬುಕ್ಕರಾಯ ಯಾರು, ಅವನ ಅಳಿಯ ಯಾವನು, ಅದಾದಮೇಲೆ ಕೃಷ್ಣದೇವರ ಯಾರು, ಅವನೇನು ರಿಫಾರ್ಮ್ಸ್ ಮಾಡ್ದ, ಏನು ಕಟ್ಟದ, ಏನು ಯುದ್ಧ ಮಾಡ್ದ, ಅವ್ನು ಹೆಂಗೆ ಸೋತ, ಲಾಸ್ಟಿಗೆ ಆ ಸಾಮ್ರಾಜ್ಯ ಯಾಕೆ ಬಿದ್ದೋಯ್ತು, ಯಾರು ಎಂಟ್ರಿ ಆದರು, ಅವ್ರು ಯಾವುದನ್ನು ಒಪ್ಪಂದ ಮಾಡ್ಕೊಂಡಿದ್ರು, ಅಥವಾ ಅವರಲ್ಲಿ ಬಂದಿರತಕ್ಕಂಥ ವಿದೇಶಿಗರು ಯಾರ್ಯಾರು, ಅವರೇನು ಬುಕ್ ಬರೆದ್ರು, ಹಂಪಿ ಬಗ್ಗೆ ಏನೇನು ಹೇಳಿ ಹೋಗಿದ್ದಾರೆ, ಅದನ್ನೆಲ್ಲ ತಿಳ್ಕೊಂಡು ಇದು ಯಾವ ನದಿ ದಂಡೆ ಮೇಲಿದೆ, ಇಲ್ಲೇ ಅಷ್ಟೇ ಅಲ್ಲ ಬೇರೆ ಸ್ಟೇಟಲ್ಲಿ ಇವ್ರದ್ದು ಏನಿದೆ, ಆಂಧ್ರ ಪ್ರದೇಶಲ್ಲಿ ಏನಿದೆ ಇವ್ರದ್ದೆಲ್ಲ, ಲಾಸ್ಟಿಗೆ ಎಲ್ಲಿಗೆ ಓಡೋದ್ರಿ ಇವರು. ಈ ಥರದಲ್ಲಿ ಒಂದು ಸಬ್ಜೆಕ್ಟ್ ಹಿಂಗೆ ಪಟ್ಟಣ ಬಂದು ಹೋಗ್ಬಿಟ್ರೆ ಸರ್, ಎಸ್ ನಾನು ಸ್ಟಡಿ ಮಾಡಿದ್ದೀನಿ, ಇದ್ರ ಮೇಲೆ ಏನೇ ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಧೈರ್ಯ ಸ್ಟಾರ್ಟ್ ಆಗ್ಬಿಡುತ್ತೆ ನಮಗೆ. ಯಾವುದೇ ಕೇಳಿ ಒಂದು ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ ಅಂತ. ಈಗಲೂ ನಾನು ಬುಕ್ ಹಿಡಿದ್ರೆ ಹಾಗೆ ಓದೋದು ಸರ್. ಟಿಲ್ ಟುಡೇ ನಾವು ಓದೋದೆಲ್ಲ ಹಾಗೆ, ಅಂದರೆ ಅದು ರಿಮೆಂಬರಿಂಗ್ ಅಲ್ವಾ, ಓಕೆ. ಬಟ್ ಅದು ಮಾಡಬೇಕಂತಂದರೆ ಮಿನಿಮಮ್ 6 to 8 ಮಂತು ಎಫರ್ಟ್ ಹಾಕಿಬಿಟ್ಟು ಆ ಸಬ್ಜೆಕ್ಟ್ಸ್ ಮೇಲೆ ಗಾಢವಾದಂಥ ಒಂದು ನಾಲೆಜನ್ನು ಪಡ್ಕೊಂಡಿರ್ಬೇಕು. ಅದರ ಆಳಕ್ಕೆ ಹೋದರೆ 10 ಸೆಕೆಂಡಲ್ಲಿ ಆ ಚಾಪ್ಟರ್ನ ಮುಗಿಸ್ಬೋದು ನೀವು. ಒಂದು ಚಾಪ್ಟರ್ನ 10 ಸೆಕೆಂಡಲ್ಲಿ ಮುಗಿಸ್ಬಿಟ್ಟು ನೆಕ್ಸ್ಟ್ 10 ಸೆಕೆಂಡ್ 1 ಅವರಲ್ಲಿ ಒಂದು ಬುಕ್ಕೇ ಮುಗಿದೋಗುತ್ತೆ. ಹಿಂಗೆ ತೆಗಿತಿದ್ದಂಗೆ ನಿಮ್ಗೆ ಓಡ್ತಾ ಇರುತ್ತಲ್ಲ, ಹೌದು ಇವನ ಬಗ್ಗೆ ಓದಿದ್ದೀನಿ, ಈ ಒಪ್ಪಂದ ಆಯಿತು, ಇದಾಯಿತು, ಇವ್ರ ನಡುವೆ ಆಯಿತು, ಇದರಲ್ಲಿ ಏನೇನು ಕೊಡಬೇಕು, ಯಾರ್ಯಾರು ಸತ್ರು, ನೆಕ್ಸ್ಟ್ ಯಾರು ಹುಟ್ಕೊಂಡ, ಹೋಗ್ತಾನೆ ಇರುತ್ತಂಗೆ ತಗೊತೀನಿ. ಹಿಂಗೆ ಈಗ ಜಿಯೋಗ್ರಫಿ ತೊಗೊಂಡೆ ಅಂತಂದರೆ ನಾನು ನದಿಗಳು ಓದ್ತಾ ಇದ್ದೀನಿ ಅಂತಂದರೆ ಮ್ಯಾಲಿಂದ ಬರುವಾಗ ಉತ್ತರ ಭಾರತ ನದಿಗಳು, ದಕ್ಷಿಣ ಭಾರತ ನದಿಗಳು, ಅದರಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ನದಿಗಳಲ್ಲಿ ಇಂಪಾರ್ಟೆಂಟ್ ಏನು ಕೇಳ್ತಾರೆ, ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಲಾಸ್ಟಿಗೆ ಯಾವ ಅರಬ್ಬಿ ಸಮುದ್ರಕ್ಕೆ ಸೇರುತ್ತಾ, ಪೂರ್ವಕ್ಕೆ ಹೋಗುತ್ತಾ, ಪಶ್ಚಿಮಕ್ಕೆ ಹೋಗುತ್ತಾ, ಇದರದ್ದು ಬೇರೆ ಬೇರೆ ನದಿಗಳು ಯಾವುದು, ಇದು ಯಾವ ಬ್ರಾಂಚಿಂಗ್ ಸಿಸ್ಟಮಲ್ಲಿ ವರ್ಕ್ ಮಾಡುತ್ತೆ, ಏನು ಬ್ರಿಡ್ಜ್ಗಳು ಕಟ್ಟಿದ್ದಾರೆ, ಆ ಬ್ರಿಡ್ಜ್ಗಳಿಗೆ ಏನು ಹೆಸರಿಟ್ಟಿದ್ದಾರೆ,
ಇದ್ರ ಮೇಲೆ ವಿವಿಧ ದೇಶ ನದಿ ಕಡಿಮೆ ಯೋಜನೆಗಳು ನಮ್ಮಲ್ಲಿ ಮಾಡಿದಾರ, ನಮ್ಮ ಗೌರ್ಮೆಂಟಿಂದ ಯಾವ್ಯಾವ ಸ್ಕೀಮ್ಗಳು ತಂದಿದ್ದಾರೆ ಇದನ್ನು ಉಳಿಸ್ಲಿಕ್ಕೆ ಬಳಸಲಿಕ್ಕೆ, ಅಥವಾ ಯಾರಾದರೂ ಪ್ರೊಟೆಸ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ? ಈಗ ರೈತರಿಗೆ ಏನಾದರೂ ಅನುಕೂಲ ಆಗಿದೆಯಾ? ಎಡದಂಡೆ ಯಾವುದು, ಬಡದಂಡೆ ಯಾವುದು, ಯಾವ್ಯಾವ ಡಿಸ್ಟಿಕ್ ಮೇಲೆ ಹರ್ಕೊಂಡು ಹೋಗುತ್ತೆ ಇದು, ಲಾಸ್ಟಿಗೆ ಯಾವ ಡಿಸ್ಟಿಕ್ಕಿಗೆ ಸೇರುತ್ತೆ ಇದು, ಅಲ್ಲೇನಾದರೂ ಬೇರೆ ನದಿಗೆ ಆಪೋಸಿಟಾಗಿ ಬರುತ್ತಾ, ಸೇಮ್ ರೂಟಲ್ಲಿ ಹರ್ಕೊಂಡು ಹೋಗುತ್ತಾ ಅಂತೇಳಿ ಓದ್ತೀವಿ. ಮಣ್ಣು ಓದ್ತಾ ಇದ್ವಿ ಅಂತಂದರೆ ಎಷ್ಟೆಷ್ಟು ಟೈಪ್ ಆಫ್ ಮಣ್ಣಿದ್ದಾವೆ, ಅದರ ಕ್ಯಾರೆಕ್ಟರ್ ಏನು, ಈ ಮಣ್ಣಲ್ಲಿ ಏನು ಫಲವತ್ತತೆ ಇದೆ, ಯಾವ ಬೆಳೆ ಬೆಳೆಸ್ಬೋದು, ಯಾವ ಸ್ಟೇಟಲ್ಲಿ ಜಾಸ್ತಿ ಇದೆ, ರಾಜ್ಯದಲ್ಲಿ ಯಾವ್ದು ಜಾಸ್ತಿ ಇದೆ, ನಮ್ಮ ಜಿಲ್ಲೆಯಲ್ಲಿ ಯಾವ್ದು ಜಾಸ್ತಿ ಇದೆ, ಅಥವಾ ಇದರದ್ದು ಯಾವುದರಿಂದ ಇದು ಫಾರ್ಮೇಷನ್ ಆಯಿತು, ಇದು ವಲ್ಕನೋಸಿಂದ ಆಗಿರೋದಾ ಅಥವಾ ಮಣ್ಣಿನ ಸವಕಳಿಯಿಂದ ಉಂಟಾಗಿರ್ತಕ್ಕಂಥದ್ದು, ಯಾವುದರಿಂದ ಆಗಿರೋದು ಈ ಮಣ್ಣು ಅಂತೇಳಿ ಕಂಪ್ಲೀಟಾಗಿ ಓದಬೇಕು. ಯಾವ ಕಾಂಪೋಸಿಷನ್ ಜಾಸ್ತಿ ಇದೆ ಅಂತೇಳಿ ಯಾವುದು ಬಿಡೋಂಗಿಲ್ಲ, ಯಾವುದು ಬಿಡೋಂಗಿಲ್ಲ ಸರ್. ಸಿವಿಲ್ ಸರ್ವಿಸಿಗೆ ಪ್ರಿಪ್ರೇಷನ್ ಮಾಡ್ಬೇಕಂತಂದರೆ ಸೈನ್ಸ್ ನಾವು ಹೆಂಗೆ ಓದ್ತಿದ್ದೆ ಕೇಳಿ. ಇಲ್ಲಿ ಬೆಳಗ್ಗೆ ಎದ್ದು ನೀನು ಹಾಕಿದೆ ಅಂತಂದ್ರೆ ಹಿಂಗೆ ಬಟನ್ ಹಾಕ್ತೀವಿ, ಬಟನ್ ಹಾಕಿದ ಕೂಡಲೇ ಅದು ಸೈನ್ಸ್ ಸ್ಟಾರ್ಟ್ ಆಯಿತು. ಅಲ್ಲೇ ಪಾಸಿಟಿವ್ ನೆಗೆಟಿವ್ ಎನರ್ಜಿ, ಪ್ರೋಟಾನ್ಸು ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ ಅಲ್ಲೇ ಗೊತ್ತಾಯಿತು. ಯಾರು ಕಂಡುಹಿಡಿದ್ರು, ಯಾವ ಸೈನಿಂದ ಅವನು ಇಂಡಿಕೇಶನ್ ಮಾಡ್ತೀವಿ, ಅದು ಕರೆಂಟ್ ಹೋಯ್ತು. ಕರೆಂಟ್ ಹೋದ್ಮೇಲೆ ಅದು ಲೈಟ್ ಪಾಸ್ ಆಗ್ತಿದೆ ಅಂದರೆ ಯಾವ ಟೈಪ್ ಲೈಫು, ಇದು ನಿಯಾನ, ಜೆನಾನ, ಕ್ರಿಪ್ಟಾನ ಏನು ಯೂಸ್ ಮಾಡಿದೆ ಇದರಲ್ಲಿ, ಆಯಿತಾ. ಇದು ಬೆಳಕು ಬೀಳ್ತಿದೆ ಅಂದರೆ ಇಲ್ಯೂಮಿನೇಷನ್ ಯಾವ್ಯಾವ ಟೈಪ್, ರಿಫ್ಲೆಕ್ಷನ್ ಅಂತಂದ್ರೆ ಎಲ್ಲ ಅಲ್ಲೇ ಸರ್. ಬೈಕ್ ಹೊಡ್ಕೊಂಡು ಯಾರಾದ್ರು ಹೋಗ್ತಿದ್ದಾರಾ, ಮಿರರ್ ಏನು, ಇದು ಕಾನ್ವೆಕ್ಸ್ ಕಾನ್ಕೇವ್ ಮಿರರ, ಕನ್ನಡಕ ಹಾಕೊಂಡಿದೆಯಾ, ಅದು ಕಾನ್ವೆಕ್ಸ್ ಅಥವಾ ಕಾನ್ಕೇವ ಅಂಥೇಳಿ ಎಲ್ಲ ಹಂಗೆ ಸರ್. ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಯಾರೋ ಚಳೀಸ್ ನೋಡಿದಂದ್ರೆ ಮಾತಾಡ್ತಿದ್ದೆ ನಾನು, ಓ ಹಂಗಾದ್ರೆ ಇದನ್ನು ದೂರದೃಷ್ಟಿ ದೋಷ ಯೂಸ್ ಮಾಡೋಕ್ಕೆ ಓವಲ್ ಶೇಪಲ್ಲಿ ಯೂಸ್ ಮಾಡಿದ್ದಾರೆ ಅಂತ. ಮಿರರ್ ನೋಡ್ತಾ ಇದ್ದಾರೆ, ಇದ್ರ ಸಣ್ಣದನ್ನು ದೊಡ್ಡದು ಮಾಡಲಿಕ್ಕೆ ಯಾವ್ದು ಯೂಸ್ ಮಾಡ್ತಿದ್ದಾರೆ ಅಂತೇಳಿ. ದುರ್ಬೀನ್ ಅದರಲ್ಲಿ ಯಾವ್ದು ಗ್ಲಾಸನ್ನು ಯೂಸ್ ಮಾಡಿದ್ದಾರೆ, ಹಿಂಗೆ ಓದ್ಕೊಂಡು ಒಂದು ಸರ್. ಮಣ್ಣು ಅಂಟ್ಕೊಂಡ್ಬಿಡ್ತಂದ್ರೆ ಅಗೇನ್ ಜಿಯೋಗ್ರಫಿ, ಮಣ್ಣು ಕೆಂಪು ಮಣ್ಣು ಉಟ್ಕೊಂಡ್ಬಿಡ್ತು, ಓಕೆ ಇದು ಯಾವುದರಿಂದ ಸ್ಟಾರ್ಟ್ ಆಯಿತು, ಹಿಂಗೆ ಓದೋದು ಸರ್. ಇಷ್ಟೆಲ್ಲ ಇರುತ್ತಾ ಸರ್? ತುಂಬ ಇರುತ್ತೆ ಸರ್. ಸಿವಿಲ್ ಸರ್ವಿಸಿಗೆ ಪ್ರಿಪ್ರೇಷನ್ ಮಾಡೋರು ಅಂತಂದರೆ ತಪಸ್ಸು ಅಂತ ಹೇಳ್ತಾರೆ, ತಪಸ್ಸಲ್ಲ ಅದು. ತಪಸ್ಸು ಯಾವುದಕ್ಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಇಲ್ಲಿವರೆಗೆ ನಾನು ತಪಸ್ಸು ಅಂದ್ರೆ ನಾನು ಮಾಡಿಲ್ಲ. ತಪಸ್ಸಲ್ಲ, ಇಟ್ ಈಸ್ ನಥಿಂಗ್ ಬಟ್ ಇನ್ವಾಲ್ವ್ಮೆಂಟ್ ಅಷ್ಟೇ. ಅದರ ಬಗ್ಗೆ ಅರಿವನ್ನು ತಗೊಳ್ಳಿಕ್ಕೆ, ಮಾಹಿತಿ ತಗೊಳ್ಳಿಕ್ಕೆ ನಿನ್ನ ಇನ್ವಾಲ್ವ್ಮೆಂಟ್ ಅಷ್ಟೇ. ಈ ಕಪ್ ಯಾವುದರಿಂದ ಆಗಿದೆ ಅಂತೇಳಿ ನೀನು ಮಡ್ ಕಪ್ ಇದು ಯಾವುದರಿಂದ ಆಗಿದೆ ಅಂತ ನೀನು ಓದೋದು ತಿಳ್ಕೊಳ್ಳೋದು ನಿನ್ನ ಅವಶ್ಯಕ ಅಂತೇಳಿ ಅದನ್ನು ತಿಳ್ಕೊಂಡೇ ಓದ್ಬೇಕು ನೀವು. ಸುಮ್ಮನೆ ಮೇಲ್ಮೇಲೆ ಚೆನ್ನಾಗಿದೆ, ಕಲರ್ ಅಲ್ಲ, ಕಲರ್ ಚೆನ್ನಾಗಿದೆ ಬೇಕಾಗಿಲ್ಲ ನನಗೆ. ದಿಸ್ ಈಸ್ ಯುವರ್ ಓನ್ ವಿಶ್. ಅದು ಯಾವುದರಿಂದ ಆಗಿದೆ, ಅದರ ಕಾಂಪೋಸಿಷನ್ ಏನು, ಅದು ಯಾರು ಮಾಡಿದರು, ಆಯಿತಾ, ಫಸ್ಟ್ ಯಾರು ಮಾಡಿದರು, ಅದ್ರ ಮೇಲೆ ಬೇಕಾದ್ರೆ ಒಂದು ಕಲೆ ಇರುತ್ತೆ. ಎಕ್ಸಾಂಪಲ್ ಬಿದಿರಿ ಕಲೆ ಎಲ್ಲಿ ಫೇಮಸ್ಸು ಅಂತ ಕೇಳ್ತಾರೆ. ಆ ಥರದಲ್ಲಿ ಹಂಗಾರೆ ನಮ್ಮ ಬಿದಿರಿ ಕಲೆ ಎಲ್ಲಿ ಫೇಮಸ್ ಅಂತ ನಾವು ಹೇಳಂಗಾದ್ರೆ ಇರಬೇಕು. ಸೊ ಅದಿರಲಿಲ್ಲ ಅಂತಂದ್ರೆ ಓದೋಕ್ಕೆ ಹೋಗಬಾರ್ದು. ಕೆಲವರು ಏನು ಓದ್ತಾರೆ ಅಂತಂದರೆ ಮೇಲೆ ಕರ್ನಾಟಕದ ರಾಜಧಾನಿ, ಆಯಿತಾ, ಸಿಕ್ಕಿಂ ರಾಜಧಾನಿ, ಇದರ ರಾಜಧಾನಿ, ಅದರ ರಾಜಧಾನಿ ಅಂತ ಓದ್ತಾರೆ. ಹಾಗೆ ಓದಿದ್ರೆ ಬರಲ್ಲ ಸರ್. ಆ ರಾಜಧಾನಿ ಒಳಗೆ ಕೇಳೋದೆಲ್ಲ ಕ್ವಶನ್ಸ್ಗಳೆಲ್ಲ ಇವಾಗ ಹೋಗ್ಬಿಡ್ತು, ಹಾಗೆಲ್ಲ ಇರಲ್ಲ ಇವಾಗ. ನಾವಾಗ ಅವಾಗ ಪ್ಲ್ಯಾಂಟ್ ನೋಡಿದ್ವಿ ಅಂತಂದರೆ ಏನು ಕಂಡುಹಿಡಿತಿದ್ವಿ ಅಂತಂದರೆ, ಪ್ಲ್ಯಾಂಟ್ ಎಕ್ಸಾಂಪಲ್ ಒಂದು ಪ್ಲ್ಯಾಂಟ್ ಕಾಣ್ತಾ ಇದೆ, ಏನು ಕೇಳ್ತಿದ್ರು, ಒಂದು ಗಿಡ ಅದು ಗ್ರೀನಾಗಿ ಕಾಣ್ಲಿಕ್ಕೆ ಏನು ಅದರ ಕಾಂಪೋಸಿಷನ್ ಏನಂದ್ರೆ ಕ್ಲೋರೋಫಿಲ್ ಅಂತ ಹೇಳ್ಬಿಡ್ತಿದ್ದೆ. ಅದು ಈಸಿ ಇರ್ತಿತ್ತು ಅವಾಗೆಲ್ಲ. ಇವಾಗೆಲ್ಲ ಹಂಗೆ ಕೇಳಲ್ಲ ಸರ್. ಅವನು ಆ ಲೀಫ್ ಮಾಡಿಫಿಕೇಶನ್ ಬಗ್ಗೆ ಕೇಳ್ತಾನೆ. ಅದು ಅದೆಲ್ಲ ಹೋಯ್ತು ಸರ್, ಆ ಸಿಸ್ಟಮ್ ಹೋಯ್ತು. ಎವ್ರಿ 10 years ಅವರ್ ಎಜುಕೇಶನಲ್ ಪತ್ರ ಹರಿತು ಹೋಯ್ತು ಸರ್. ಪತ್ರ ಹರಿತು ಮುಗಿದು ಹೋಗ್ಬಿಡ್ತು. ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಮುಗಿದೋಯ್ತು. ಆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಏನೇನಾಗುತ್ತೆ, ಎತ್ತೆತ್ತ ಆಗುತ್ತೆ ಅಂತೇಳಿ, ಏನು ರಿಲೀಸ್ ಆಗುತ್ತೆ, ಏನು ಪ್ರೊಡಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಜಾಸ್ತಿ ಕ್ವಶನ್ ಕೇಳ್ತಾರೆ. ಸೊ ಗ್ಲೂಕೋಸ್ ನೆಕ್ಸ್ಟ್ ಲೆವೆಲ್. ಎಸ್ ಸರ್. ಎವ್ರಿ 10 years ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ಈ ನಮ್ದೇನು ಕ್ವಾಲಿಟಿ ಆಫ್ ಎಜುಕೇಷನಲ್ಲಿ ಚೇಂಜ್ ಮಾಡ್ತಿದ್ದಾರೆ. ಡೈರೆಕ್ಟ್ ಕ್ವಶನ್ಸ್ಗಳಿದ್ವು, ಇವಾಗ ಇಂಡೈರೆಕ್ಟ್ ಕ್ವಶನ್ಸ್ ಇದ್ದಾವೆ ಅಷ್ಟೇ. ಆಳವಾಗಿ ನಾಲೆಜ್ ಅನ್ನೋದು ಇರಬೇಕು ಸಿವಿಲ್ ಸರ್ವಿಸಲ್ಲಿ. ಆಮೇಲೆ ಎಲ್ಲ ಅಪ್ಲಿಕೇಶನ್ಸ್ಗಳು ಹಾಕಿದ ಮೇಲೆ ಧಾರವಾಡದಲ್ಲಿ ಇದ್ರೆ ವಾಪಸ್ ಹೋಗಿದ್ರಾ? ಧಾರವಾಡದಲ್ಲಿ ನನಗೋಸ್ಕರ ಅವ್ನು ಬಿಡಲಿಲ್ಲ ಸರ್. ಎವ್ರಿ ಡೇ ಯೂಸ್ ಟು ಕಮ್ ಫಾರ್ ಫಿಸಿಕಲ್ ಆಲ್ಸೋ. ನಾನು ಫಿಸಿಕಲ್ ಮಾಡ್ತಿದ್ನಲ್ವ ಗ್ರೌಂಡಲ್ಲಿ, ಯೂಸ್ ಟು ಕಮ್ ಟು ಗ್ರೌಂಡ್. ಕರ್ನಾಟಕ ನಮ್ದು ನಾನು KCD ಹೋಗ್ತಿದ್ದೆ, ದೂರ ಆಗೋದಲ್ವಾ, ಓದಕ್ಕೆ KCD ಹೋಗ್ತಾ ಇದ್ದೆ. ಈವ್ನಿಂಗ್ ನಡ್ಕೊಂಡ್ ಬರ್ತಾ ಇದ್ನಲ್ವಾ, ನಡ್ಕೊಂಬಂದ್ಮೇಲೆ ಇಲ್ಲಿಂದ ಮತ್ತೆ ತಗೊಂಡು ಹೋಗೋನು. ಅದು ನಾನು ವಾರಕ್ಕೆ 3 ದಿನ ಓಡೋಕೆ ಹೋಗ್ತಾ ಇದ್ದೆ. ಬಿಕಾಸ್ ನಾನು ಆ ರೀತಿಯಲ್ಲಿ ಫುಡ್ ತಿಂತಾ ಇರಲಿಲ್ಲ. ನಾನು ಸ್ಪೋರ್ಟ್ಸ್ ಮಾಡ್ದವ್, ನನಗೆ ಗೊತ್ತಿದೆ ಓಡೋದು ಹೆಂಗೆ ಅಂತ. ಮನುಷ್ಯನಿಗೆ ನನಗೆ ಗೊತ್ತು, ನಾನು ಎನರ್ಜಿ ವೇಸ್ಟ್ ಮಾಡ್ಕೊತಿರ್ಲಿಲ್ಲ. ಯಾಕಂದ್ರೆ ನಾವು ತಿನ್ನೋ ಅನ್ನ ತಿಳಿ ಸಾರು ಅನ್ನ ಸರ್. ಬಿರಿಯಾನಿ ಇಲ್ಲ ಸರ್. ಯಾರು ಕೊಡೋರು ಸರ್ ಅವಾಗ? ಯಾರು ಕೊಡೋರು ಇರ್ತಿರ್ಲಿಲ್ಲ ಸರ್. ಬಿರಿಯಾನಿ ಯಾರು ಕೊಡ್ತಾರೆ ಸರ್? ಎಗ್ ಕೊಡೋರು ಸರ್. ಅದು ಎಗ್ ಅಂದರೆ ಒಂದು 10 ಎಗ್ಗಲ್ಲಿ 100 ಜನಕ್ಕೆ ಆಗೋದು. ಆ ಫ್ಲೇವರ್ ಮೇಲೆ ತಿನ್ಬೇಕಷ್ಟೇ, ಎಗ್ ಫ್ಲೇವರ್ ಮೇಲೆ ತಿನ್ಬೇಕಿದೆ ಎಗ್ ರೈಸ್ ಅಂತ. ಸರ್ ನನಗೆ ಅಲ್ಲಿ ಅನ್ನ ಕೊಟ್ಟ ದೇವ್ರು ಯಾರು ಅಂತ ನಿಮಗೆ ಹೇಳಬೇಕು. ಇಬ್ಬರು ಅಂಗವಿಕಲರು ಸರ್ ಅವರು. ನಮಗೆ ಅನ್ನ ಕೊಟ್ಟವ್ರು, ನನಗೂ ನಮ್ಮ ಅಣ್ಣನಿಗೂ ಅನ್ನ ಕೊಟ್ಟವ್ರು ಯಾರಂದರೆ ಇಬ್ಬರು ಅಂಗವಿಕಲರು. 6ನೇ ಫ್ಲೋರಲ್ಲಿ ಅವರು PG ನಡೆಸ್ತಾಯಿದ್ರು, ಊಟದ ನಡೆಸ್ತಾಯಿದ್ರು. ಅಲ್ಲಿ ಹೋಗಿ ಊಟ ಮಾಡ್ತಾರೆ, ಮೆಸ್ ನಡೆಸ್ತಾಯಿದ್ರು ಅವರು. ಸೊ 6ನೇ ಫ್ಲೋರಿಗೆ ಅವರಿಗೆ ಲಗೇಜ್ಗಳು ಅವು ತೊಗೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಬ್ಬರಿಗೂ ಲಿಫ್ಟ್ ಇರಲಿಲ್ಲ, ಸ್ಟೇರ್ ಕೇಸ್ ಹತ್ಕೊಂಡು ಹೋಗಬೇಕು. ಅವ್ರ ಸ್ಟೂಡೆಂಟ್ಸೇ
ಸ್ಟೂಡೆಂಟ್ಸ್ ಅಲ್ಲ, ಗಂಡ ಹೆಂಡತಿ ಮೆಸ್ ಓನರ್ಸು ಇಬ್ಬರು ಅಂಗವಿಕಲರು ಸರ್. ಈಗಲೂ ನಾನು ಅವ್ರಿಗೆ ನೆನೆಸ್ಕೋಬೇಕು, ಇಬ್ಬರು ಅಂಗವಿಕಲರು. ನಮ್ಮ ಹತ್ರ ₹1 ತೊಗೊಳ್ಳಿಲ್ಲ ಸರ್ ಯಾವತ್ತು. ಫ್ರೀಯಾಗಿ ಅನ್ನ ಕೊಟ್ಟರು. ಯಾಕಂದ್ರೆ ಅವ್ರ ಹತ್ರನೂ ನಾವು ದುಡಿದ್ವಿ. ಏನು ಬೇಕು ಅಂತ ಹೇಳಿದ್ರೆ ನಾವೇ ಓಡೋಗಿ ತೊಗೊಂಬಂದು ಕೊಟ್ಬಿಡ್ತಿದ್ವಿ. ನಾನು ಹಿಂಗೆ ಬರ್ಬೇಕಾದ್ರೆ ಪರ್ಚೇಸ್ ಮಾಡ್ಕೊಂಡು ತೊಗೊಂಬರೋಣ. ಲಗೇಜ್ ಎಲ್ಲ ತೊಗೊಂಬಂದು ಇಳಿಸಿದ್ರೆ ನಾನು ಸಾಯಂಕಾಲ ಊಟಕ್ಕೆ ಬರ್ತಿದ್ವಲ್ಲ, ನಮ್ಮಣ್ಣ ಹೊರಿಸ್ಬೇಕು, ನಾನು ಹೋಗಿ ಇಟ್ಟು ಬರಬೇಕು, ಮತ್ತೆ ಇಟ್ಟು ಬರಬೇಕು. 6 ಫ್ಲೋರು ಫ್ರೀ ಆಫ್ ಕಾಸ್ಟಲ್ಲಿ ಊಟ ಕೊಟ್ಟರು ಸರ್ ನಮ್ಗೆ ಅನ್ನದಾತಂದ್ರೆ. ನಾನು ಸೆಲೆಕ್ಟ್ ಆದಮೇಲೆ ಫಸ್ಟ್ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಮಗಳಿಗೆ ಚೈನ್ ಹಾಕಿ ಬಂದೆ ಸರ್. ನಾನು ಕಾಲು ಚೈನ್, ಅದು ನನಗೆ ಆಸೆ ಇತ್ತು. ನೀನು ಅವಳು ನಡ್ಕೊಂಬರೋಳಲ್ಲ, ಕೇಳೋಳು ನನಗೆ, ಅಣ್ಣ ಸಣ್ಣ ಮಗು ಅವಾಗಿನ ಒಂದು 7-8 ವರ್ಷದಿತ್ತು ಅನಿಸುತ್ತೆ, ಅಣ್ಣ ನಾನು ನಡ್ಕೊಂಬರ್ತೀನಲ್ಲ ಬೇರೆಯವರೆಲ್ಲ ಗೆಜ್ಜೆ ಹಾಕ್ಕೊಂಡು ಹೋಗ್ತಾರೆ, ನಾನು ಗೆಜ್ಜೆ ಹಾಕೊಂಬರಲ್ಲಣ್ಣ ಅಂತ. ನಾನು ಫಸ್ಟ್ ಸೆಲೆಕ್ಟ್ ಆದಮೇಲೆ ನಮ್ಮ ಅಮ್ಮಗೆ ತಾಳಿ ಚೈನ್ ಮಾಡಿಸಿದ್ದು ನಾನು. ಸೆಕೆಂಡ್ ಗಿಫ್ಟ್ ನಾನು ಕೊಟ್ಟಿದ್ದು ಆ ಮಗುಗೆ ಇದು ಕಾಲು ಚೈನು. ಏನಾಯ್ತು ಆಮೇಲೆ ಏನಾಯ್ತು? ಆಮೇಲೆ 12 ಪೋಸ್ಟ್ ಆಯಿತು ಸರ್. ಎಲ್ಲ ಪೋಸ್ಟ್ಗಳಿಗೆ ಹಾಕಿದೆ ನಾನು. ಫಸ್ಟ್ ನಂದು ಜಾಬ್ ಅಂತ ಸೆಲೆಕ್ಟ್ ಆಗಿದ್ದು ವಾರ್ಡರ್ ಜಾಬ್ ಸರ್ ನನಗೆ. ಜೈಲ್ ವಾರ್ಡನ್ ಫಸ್ಟ್. ಗುಡ್ ಜಾಬೇ ಸರ್. PC ರ್ಯಾಂಕ್ BCD ಯಾವುದಕ್ಕೆ ಬರ್ತದೆ? ಎಲ್ಲ ಸೀನೆ ಸರ್, ಎಲ್ಲ ಸೀನೆ ಆಯಿತಾ. ಸೊ ಫಸ್ಟ್ ವಾರ್ಡರ್ ಆಗಿದ್ದು ನನಗೆ. ಚಿತ್ರದುರ್ಗದಲ್ಲಿ ನಂದು ಫಸ್ಟ್ ಫಿಸಿಕಲ್ ಇತ್ತು. ಇದೇ ಬೆಳ್ಳಂದೂರಲ್ಲಿ ನಾನು ವಾರ್ಡರ್ ಎಕ್ಸಾಮ್ ಬರೆದಿರೋದು. ಬೆಳ್ಳಂದೂರಿನ ನಾರಾಯಣ ಸ್ಕೂಲಲ್ಲಿ. ನಾನು ಫಸ್ಟ್ ಪೋಸ್ಟಿಂಗ್ ಕೂಡ ಇಲ್ಲೇ. ಅದೇನೋ ಗೊತ್ತಿಲ್ಲ ನನಗೆ. ಏನು ಸರ್ ಸಿಕ್ತಾ ಜಾಬ್? ಹಾಂ, ಜಾಬ್ ಸಿಕ್ತು, ಸೆಲೆಕ್ಟ್ ಆಯಿತು. ನಾನು ಬರೆದು ಕೊಟ್ಬಿಡ್ತೀನಿ ಬೇಡ ಅಂತ. ಊರಲ್ಲೆಲ್ಲ ಮತ್ತೆ ಅಲ್ಲೋಲ ಕಲ್ಲೋಲ. ಎಷ್ಟು ಅಹಂ ಅವರಿಗೆಲ್ಲ. ಸಿಕ್ಕ ಮೊದಲು ಜಾಬ್? ಒಂದೇ ಜಾಬು, ಫಸ್ಟ್ ಜಾಬ್. ಎಷ್ಟಿತ್ತು ಪ್ಯಾಕೇಜು ಸರ್? ಅವಾಗ ಬೇಸಿಕ್ 45,000 ರೂಪಾಯಿ, ಇದು 35,000 ರೂಪಾಯಿ ಸರ್. ಅದು ಎಲ್ಲ ಸೇರಿಸಿದ್ನಂತಂದರೆ ಅರೌಂಡ್ 45 ಬರೋದು. ಏನಾಗಿ ರಿಟೈರ್ ಆಗ್ಬೋದಿತ್ತು? ಮ್ಯಾಕ್ಸಿಮಮ್ ಏನು ಅವರೆಲ್ಲ ವಾರ್ಡರ್ ಆಗಿ ರಿಟೈರ್ ಆಗ್ತಾರೆ ಸರ್, ಡಬಲ್ ಸ್ಟಾರ್ ಆಗಿ ರಿಟೈರ್ ಆಗ್ತಾರೆ. ಸೇಮ್ PC ಇಂದ ಸಬ್ ಇನ್ಸ್ಪೆಕ್ಟರ್ ಆಗಿ ಹೆಂಗೆ ರಿಟೈರ್ ಆಗ್ತಾರೆ. ಸೊ ನಮ್ಮ ಅಪ್ಪ ಮತ್ತೆ ಉರಿದು ಬಿದ್ದುಬಿಟ್ರು. ಯಾಕೆ ಬಿಟ್ರಿ ಸರ್? ಒಬ್ಬ BSc ಅಗ್ರಿಕಲ್ಚರ್ ಮಾಡಿರೋ ಹುಡುಗನಿಗೆ ಮತ್ತು ತುಂಬ ಚೆನ್ನಾಗಿ ಓದಿರೋ ಹುಡುಗನಿಗೆ ವಾರ್ಡರ್ ಜಾಬ್ ಬೇಡ ಅಂತ ನಮ್ಮಣ್ಣ. ಸರ್ ಅದು ಬಿಡಿಸ್ಬಿಟ್ರು ಸರ್, ಬೇಡ ಅಂತ ಬರೆದು ಕೊಟ್ಬಿಡು, ಬೇಡ ನೀನು ಜಗಳ ಆದರೂ ಪರವಾಗಿಲ್ಲ, ನೀನು ಮಾಡ್ತೇ ಸಬ್ ಇನ್ಸ್ಪೆಕ್ಟರ್, ಇಷ್ಟು ಸಬ್ ಇನ್ಸ್ಪೆಕ್ಟರ್ ಬಿಟ್ಟಿದ್ದಾರೆ, ನಿನ್ನ ಕೈಲಿ ಆಗುತ್ತೆ ಮಾಡೋದು ನಿಂದು. ಅವನಿಗೆ ಏನೋ ಗೊತ್ತಿತ್ತು ಸರ್ ನಾನು ಮಾಡ್ತೀನಿ ಅಂತೇಳಿ. ಯು ಆರ್ ದ ಲಕ್ಕಿಯೆಸ್ಟ್ ಚಾರ್ಮ್ ಫಾರ್ ಅವರ್ ಫ್ಯಾಮಿಲಿ, ಯು ವಿಲ್ ಡೆಫಿನೆಟ್ಲಿ ಚೇಂಜಸ್ ಅವರ್ ಲೈಫ್. ನಿನ್ನ ಮೇಲೆ ನಮಗೆ ಹೋಪ್ಸ್ ಇದೆ, ಯು ಡೋಂಟ್ ಲೂಸ್ ಹೋಪ್ಸ್ ಆನ್ ಯು. ಯಾರೇನು ಹೇಳಿದ್ರು ಬಿಟ್ಕೊಡೋದು. ಊರಲ್ಲಿ ಬರ್ಬೇಕಾದ್ರೆ ಪಂಚನಾಮ ಮಾಡ್ತಾರೆ. ನಮ್ಮ ಅಪ್ಪಾಜಿ ಸೈನ್ ತೊಗೊತಾರೆ, ಊರ ಪಕ್ಕದಲ್ಲಿರೋರೆಲ್ಲ ಸೈನ್ ತೊಗೊತಾರೆ. ನಾನು ಜಾಬ್ ಬಿಡ್ತಿದ್ದೀನಿ ಅಂತಂದರೆ ನಾಳೆ ಮತ್ತೆ ಅಗೇನ್ ಹೈಕೋರ್ಟಿಗೆ ಹೋಗ್ಬಾರ್ದು ಅಂತ. ದಟ್ ಈಸ್ ಅ ಪ್ರೊಸೀಜರ್ ಆ್ಯಕ್ಚುಲಿ. ಅದು ಮಾಡೋಕ್ಕೆ ಬಂದಾಗ ನಮ್ಮೂರವರು ಡಂಗುರ ಬಾರಿಸ್ಕೊಂಡ್ಬಿಡೋರು. ಅವ್ನು ಜಾಬ್ ಬಿಟ್ಟವನಂತೆ, ಅವನಿಗೇನು ಐತಿಲ್ಲ, ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಇಲ್ಲೆಲ್ಲ ಭಿಕ್ಷೆ ಬಿಡೋ ಟೈಪ್ ಆಗಿಬಿಟ್ಟಿದ್ದಾರೆ, ಎಲ್ಲ ಕಳ್ಕೊಂಡಿದ್ದಾಗಿದ್ದಾರೆ, ಜಾಬ್ ಬಿಟ್ಟಿದ್ದಾನಂತೆ, ಅವ್ರಿಗೆಲ್ಲ ನಾಚಿಕೆಲ್ಲ ಮಾನ ಮರ್ಯಾದಿಲ್ಲ ಅಂತ ಬೈಯೋರು ಸರ್ ಎಲ್ಲರೂ. ಊರಿಗೆ ಹೋಗೋದೇ ಬಿಟ್ಬಿಟ್ಟೆ ಸರ್ ನಾನು, ಹೋಗಲೇ ಇಲ್ಲ. ಅಪ್ಪ ಸೈನ್ ಹಾಕಿದ್ರಾ? ನಮ್ಮಪ್ಪ ಸೈನ್ ಹಾಕಿದೆ. ಫಸ್ಟ್ ರಿಜೆಕ್ಟ್ ಮಾಡಿದ್ರು ಸರ್, ನಾನು ಮಾಡಲ್ಲ ಅಂಥೇಳಿ. ಆಮೇಲೆ ನಮ್ಮ ಅಪ್ಪಾಜಿಗೆ ನಮ್ಮ ಅಣ್ಣ ಕನ್ವಿನ್ಸ್ ಮಾಡಿದ್ದ, ಇಲ್ಲ ಅವ್ನು ಮಾಡ್ತಾನೆ, ನಿನಗೇನು ಹೈಯರ್ ಪೊಸಿಷನ್ಲಿ ಹೋಗೋಕೆ ನೀನು ಡಬಲ್ ಸ್ಟಾರ್ ಆಗಬೇಕಂತ ಹೇಳಿದೆ, ಅವ್ನು ಹಾಗೇ ಬರ್ತೀನಿ ಅಂತ ಹೇಳೋಗಿದ್ದಾನೆ ಹೋಗಂತೇಳಿ. 1 ವರ್ಷ ನಮ್ಮ ಹುಡುಗಿಗೆ ಭೇಟಿಯಾಗಿಲ್ಲ ಸರ್ ನಾನು. ಮೇಡಮ್ನ ಭೇಟಿನೇ ಆಗಿಲ್ಲ, ಮಂಜುಳವ್ರ ಮಗನೇ ನೋಡಿಲ್ಲ, ನೋಡೇ ಇಲ್ಲ. ಸೀದಾ ಫೋನ್ ಮಾಡೋಳು. ಅದು ಯಾವಾಗ ಅಂತಂದ್ರೆ ಲೈಬ್ರರಿಯಿಂದ ನಾನು ಊಟಕ್ಕೆ ಹೋಗ್ತಿದ್ನಲ್ಲ ಅದೇ ಪೀರಿಯಡಲ್ಲಿ ಅಷ್ಟೇ. ಓ, ಇಡೀ ರಾತ್ರಿ ಎಲ್ಲ ಮಾತಾಡ್ತಾರಲ್ಲ ಹಂಗೆಲ್ಲ? ನಮ್ದೆಲ್ಲ ಲವ್ ಆ ಥರದಲ್ಲಿ ಇಲ್ಲ ಸರ್. ನಮ್ಮ ಹುಡುಗಿನ ಗಂಟೆ ಮಾತಾಡ್ತಿರ್ತಾರಲ್ಲ? ಸಾಧ್ಯನೇ ಇಲ್ಲ ಸರ್, ಯಾವತ್ತು ಇಲ್ಲಿವರೆಗೆ ಮಾತಾಡಿಲ್ಲ ಸರ್ ನನಗೆ. ಅದು ಲವ್ ಅಲ್ಲ ಸರ್, ಅದನ್ನು ಲವ್ ಅಂತ ನನ್ನ ಪ್ರಕಾರ ನಾನು ಅನ್ಕೊಂಡೆ. ನೋಡಿ ಮೇಡಮ್ ತೊಂದರೆ ಕೊಟ್ಟಿಲ್ಲ ನಿಮಗೆ? ಇಲ್ಲ, ಅವರು ಅದನ್ನೇ ಹೇಳೋಳು. ಎವ್ರಿ ಡೇ ಶಿ ಯೂಸ್ ಟು ಆಸ್ಕ್, ಇವತ್ತೇನು ಮಾಡಿದೆ, ಇವತ್ತು ಓದಿದೆಯಾ, ಇವತ್ತು ಇದು ಕವರ್ ಮಾಡ್ಕೊಂಡಿದ್ಯಾ, ಓಕೆ ಸೊ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಇನ್ನೂ ಜಾಸ್ತಿ ಎಫರ್ಟ್ ಹಾಕು ಅಂತ. ಯಾಕಂದರೆ ಅವಳಿಗೆ ಭರವಸೆ ಇತ್ತು, ಅವಳಿಗೆ ಗೊತ್ತು ನಾನು ಯಾವ ಹುಡುಗಿಯರ ತಂಟೆಗೆ ಹೋಗಲ್ಲ ಅಂತ. ಅದು ಅವಳಿಗೆ ಭರವಸೆ ಇತ್ತು, ಹಾಗಾಗಿ ನನಗೆ ಫ್ರೀಡಮ್ ಬಿಟ್ಬಿಟ್ಟಿದ್ದು. ಶಿ ಈಸ್ ದ ಲಕ್ಕಿ ಚಾರ್ಮ್ ಫಾರ್ ಮೈ ಲೈಫ್. ಅವಳು ನನ್ನ ಲೈಫಿಗೆ ಒಂದು ಲಕ್ಕಿ ಚಾರ್ಮ್. ಅವಳು ಯಾವಾಗ ನನ್ನ ಲೈಫಲ್ಲಿ ಬಂದಿದ್ದಾಳೋ ಆಗಿದೆಲ್ಲ ಒಳ್ಳೆಯದೇ ಆಗಿದೆ ಸರ್ ನನಗೆ. ಎಲ್ಲದನ್ನು ಚೇಂಜ್ ಮಾಡಿದ್ದಾಳೆ ಅವಳೆ ಲೈಫಲ್ಲಿ. ಇಲ್ಲಿವರೆಗೂ ಶಿ ನೆವರ್ ಆಸ್ಕ್ ಮೀ ವಾಟ್ ಈಸ್ ಯುವರ್ ಸ್ಯಾಲ್ರಿ ಟಿಲ್ ಟುಡೇ. ಸಂಬಳ ಕೊಡು ನನ್ನ ಕೈಗೆ. ಶಿ ನೆವರ್ ಆಸ್ಕ್ ವಾಟ್ ಈಸ್ ಯುವರ್ ಸ್ಯಾಲ್ರಿ. ಇನ್ನು ಕೊಡು ಅನ್ನೋ ಸೆಕೆಂಡ್ರಿ. ಲಂಚ ತಗೊಂಬ, ನಂಗೆ ಚೇಂಜ್ ಮಾಡಿಸು, ಯಾವುದಿಲ್ಲ ಸರ್. ಅವಳನ್ನ ನೋಡಿ ನೀವು ಬೇಕಿದ್ರೆ ಏನು ಹಾಕೊಳ್ಳಲ್ಲ, ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೊ ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ನಾವು ಎಡವಬಾರ್ದು ಅಂತ. ಈಗಿನ ಕಾಲದಲ್ಲಿ ರಿಲೇಷನ್ಶಿಪ್ಪಿಗೆ ಬೆಲೆ ಇಲ್ಲ ಸರ್. ಲವ್ ಮ್ಯಾರೇಜ್ಗಳಾಗಿರೋದು ನಾವೆಲ್ಲ. ಬಟ್ ನನ್ನ ಸಜೆಷನ್ ಲವ್ ಮ್ಯಾರೇಜ್ಗಳಾಗಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾಕೆ ಸರ್? ಇವಾಗೆಲ್ಲ ಹೌದು ಸರ್, ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀನಿ. ನಾವು ಮಾಡಿದ ಲವ್ ಬೇರೆ ಸರ್, ಈಗ ನಡೀತಾ ಇರೋದು ಲವ್ ಬೇರೆ. ಇವಾಗೆಲ್ಲ ಸೋಷಲ್ ಮೀಡಿಯಾ ಲೈಫ್ ಸರ್. ಇವಾಗ ಒಂದಿನಕ್ಕೆ ನಿಮಗೆ ನಾನು ಐ ಲವ್ ಯು ಹೇಳ್ಬಿಟ್ಟು ನಿಮ್ಮ ಸೆಕೆಂಡ್ ಮೆಸೇಜ್ ಬರೋದ್ರೊಳಗೆ ಇನ್ನೊಬ್ಬನಿಗೆ ನಾನು ಹಾಯ್ ಅಂತೇಳಿ ಹಾರ್ಟ್ ಮೆಸೇಜ್ ಕಳಿಸಿರ್ತೀನಿ. ಅದು ಯಾವ ಲವ್ ಸರ್? ಈಸಿಯಾಗಿ ಒಬ್ರಿಗೆ ಐ ಲವ್ ಯು ಅಂತ ಹೇಳ್ಬಿಡ್ತೀರಿ. ನಮ್ಮ ಕಾಲದಲ್ಲಿ ಐ ಲವ್ ಯು ಹೇಳ್ಬೇಕಂತಂದ್ರೆ ಮಿನಿಮಮ್ 2 ವರ್ಷ ಅಡ್ಡಾಡಬೇಕಿಲ್ಲ, 3 ವರ್ಷ ಅಡ್ಡಾಡಬೇಕಾಗಿತ್ತು. ಅವ್ರ ಹಿಂದೆ ಅಲ್ದು ಲಾಸ್ಟಿಗೆ ಧೈರ್ಯ ತುಂಬಲಾರ್ದು ಯಾವನೋ ಒಬ್ಬನ ಫೋರ್ಸ್ ಮಾಡಿ ದಬ್ಬಿಡ್ತಿದ್ರು.
ನನಗೆ ಇಷ್ಟ ಅಂತ ಹೇಳಲಿಕ್ಕೆ ಹೆದರ್ತಿದ್ವಿ. ಇವಾಗ ಹಂಗಿಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇಲ್ಲ, ಐ ಲವ್ ಯು ಅಂತ ಹೇಳಿದ್ರೆ ಆ ಕಡೆಯಿಂದ 10 ಹಾರ್ಟ್ ಬಂದು ಐ ಲವ್ ಯು ಟು ಅಂತ ಹೋಗ್ಬಿಡುತ್ತೆ. ನಾವೆಲ್ಲ ಡೈರೆಕ್ಟ್ ಜಾಯಮಂದಲ್ಲಿ ಲವ್ ಮಾಡಿದವ್ರು ಸರ್. ನಮಗೆಲ್ಲ ಮೆಸೇಜ್ಗಳಲ್ಲಿ ಲವ್ ಮಾಡಿ ಇಷ್ಟ ಇಲ್ಲ. ಹಾಗಾಗಿ ನಾನು ಲವ್ ಮ್ಯಾರೇಜ್ ಆಗಬೇಡಿ ಅಂತಲೇ ಡಿಸಿಷನ್ ಮಾಡಿದ್ದೀನಿ. ಹೇಳಿ ಪೊಲೀಸ್ ತುಂಬ ಕೇಸ್ ಬರ್ತಾ ಇರುತ್ತೆ, ತುಂಬ ನೋಡ್ತಾ ಇದ್ದೀನಿ ಸರ್. ಸರ್ ಲವ್ ಮಾಡಿದ್ದೀವಿ, 10 ವರ್ಷ ಲವ್ ಮಾಡಿ ಮದುವೆ ಆಗಿದ್ದೀವಿ ಅಂತ ಹೇಳ್ತಾರೆ. ಮದುವೆ ಮಾಡ್ಕೊಂಡ್ಮೇಲೆ 2 ತಿಂಗಳಿಗೆ ಡಿವೋರ್ಸಿಗೆ ಅಪ್ಲೈ ಮಾಡ್ತಾರೆ, ಇಲ್ಲ ಬೇರೆ ರಿಲೇಷನಿಗೆ ಹೋಗ್ತಿದ್ದಾರೆ, ಇಲ್ಲ ಅವ್ರನ್ನೇ ಮರ್ಡರ್ ಮಾಡ್ಕೊತವ್ರೆ. ನೋಡ್ತಿದ್ದೀರಲ್ಲ ಸರ್ ಎವ್ರಿ ಡೇ ಪೇಪರಲ್ಲಿ ಯಾವ್ಯಾವ ಥರದ ಮರ್ಡರ್ಗಳು ನಿಮಗೆ ಬೇಕು ರೀಸೆಂಟಾಗಿ ನೀವು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಹಿಂಗೂ ಮಾಡ್ಬೋದಾ, ಮನುಷ್ಯನ ಸಾಯಿಸ್ಬೋದಾ ಅಂತ. ಇದು ಸೊಸೈಟಿ ಎಲ್ಲಿಗೆ ಹೋಗ್ತಾ ಇದೆ ಸರ್. ಯೂತ್ಸು ಲವ್ವೇ ಎಲ್ಲ ಅಲ್ಲ ಸರ್. ತಂದೆ ತಾಯಿನ ಹಿಂದೆ ನೋಡ್ಬೇಕು ಸರ್, ನಮ್ಮ ಕಷ್ಟಗಳು ನೋಡಬೇಕು, ನಮ್ಮ ಪರಿಸ್ಥಿತಿಗಳನ್ನು ನೋಡಬೇಕು. ಅವ್ರಿಗೆ ನಾವು ಇರೋವ್ರಿಗೆ ಅಟ್ಲೀಸ್ಟ್ ಅವ್ರು ಹುಟ್ಟಿಸಿದ್ದಕ್ಕೆ ಒಳ್ಳೆ ಮಗನಾಗಿ ಬದುಕೋಣ ಅಷ್ಟೇ. ವ್ಯವಸಾಯ ಮಾಡ್ತೀಯೋ, ಬಿಸ್ನೆಸ್ ಮಾಡ್ತೀಯೋ, ಯಾವುದೋ ಒಂದು ರಂಗದಲ್ಲಿ ನೀನು ಬೆಳಿತೀಯೋ ಗೊತ್ತಿಲ್ಲ, ಬಟ್ ಆ ಥರದಲ್ಲಿ ಮಾಡೋದು ತಪ್ಪಂತ ಅನಿಸುತ್ತೆ ಸರ್ ನನಗೆ. ಅದು ಅವೆಲ್ಲ ಲವ್ ಅಲ್ಲ. ಹಾಗಾಗಿ ಅರೇಂಜ್ ಮ್ಯಾರೇಜ್ ತಂದೆ ತಾಯಿಗಳು ನೋಡ್ತಾರ, ಮದುವೆ ಆಗಲಿ, ಆಗದೇ ಇದ್ರೂ ಬೆಟ್ರಿಲ್ಲ. ಆಗದೇ ಇದ್ದರೂ ಕೆಟ್ಟದಂತ ನಾನು ಹೇಳೋದೇ ಇಲ್ಲ. ಎಷ್ಟೋ ಮಹಾನ್ ವಿದ್ವಾಂಸರು, ಟಾಟಾದವ್ರು ಹಂಗೆ ಹೋದ್ರು ಸರ್, APJ ಅಬ್ದುಲ್ ಕಲಾಂ ಅವರು ಇಲ್ವ ಸರ್, ವಾಜಪೇಯಿ ಸರ್ ಹಂಗೆ ಇದ್ರು ಸರ್. ಸೊ ಏನಾದರೂ ಒಂದು ಮಾಡ್ಬೋದು. ಅವರೆಲ್ಲ ಸಾಧನೆ ಮಾಡೋಗಿರೋದು ಇವತ್ತು ನಮಗೆ ಅವರೆಲ್ಲ ಐಕಾನಾಗಿ ಕಾಣ್ತಾರೆ, ಆಯಿತಾ. ಸೊ ಜೀವನದಲ್ಲಿ ಅದೇ ಮದುವೆ ಅನ್ನೋದೇ ದೊಡ್ಡ ಇದು ಅಲ್ಲ ನನ್ನ ಪ್ರಕಾರ. ಅದಕ್ಕೋಸ್ಕರ ತಂದೆ ತಾಯಿಗಳನ್ನೆಲ್ಲ ದೂರ ಮಾಡ್ಕೊಳ್ಳೋದು, ಅವ್ರನ್ನೆಲ್ಲ ಒಡೆದು ಬಡ್ದು ಅನಾಥಾಶ್ರಮಗಳಿಗೆಲ್ಲ ಸೇರಿಸೋದು ಸರ್. ಒಂದು ಜೀವ ಆಮೇಲೆ ಬಂದಿರೋ ಜೀವ ಸರ್ ಅದು. ಬಟ್ ನನಗೆ ಭೂಮಿಗೆ ತಂದಿರೋ ಜೀವಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಅದು ನನ್ನೊಂದು ಪರ್ಸನಲ್ ಒಪಿನಿಯನ್ ಸರ್. ರಿಸಲ್ಟ್ ಬರ್ಕೊಟ್ಬಿಡ್ರಿ, ಈ ವಾರ್ಡನ್ ಬೇಡ ಅಂತ ಬರ್ಕೊಟ್ಬಿಟ್ಟೆ ಸರ್. ಊರಲ್ಲೆಲ್ಲ ದೊಂಬರಾಟ ಸರ್. ಇವ್ರಿಗೆಲ್ಲ ಇಲ್ಲ, ಉದ್ಧಾರನೇ ಆಗಿರಲ್ಲ ಅವರು, ಹಂಗೆ ಹಿಂಗೆ ತಲೆ ಇಲ್ಲ ಇವ್ರಿಗೆ, ತಲೆನೇ ಇಲ್ಲ. ಇವ್ರೇನು ಎಷ್ಟು ಮಟ್ಟಿಗೆ ಇದ್ದಿದ್ದಾರೆ, ಏನು ಅಷ್ಟಿದ ಹಂಗೆ ಹಿಂಗೆ. ನಮ್ಮೂರಲ್ಲಿ ಅವೇ ಜಾಬ್ಗಳಾದರೆ ಗ್ರೇಟೇ ಸರ್. ಅವೆಲ್ಲ ಹಳ್ಳಿಯಲ್ಲಿ PC ಆಗ್ಬಿಟ್ರೆ DC ಸರ್, ಆ ರೇಂಜಿಗೆ ಪ್ರಿವಿಲೇಜ್ ಸಿಗುತ್ತೆ ಅವನಿಗೆ. ಆ ರೇಂಜಲ್ಲಿ ಅವನಿಗೆ ಡಿಗ್ನಿಫೈಡ್ ಆಗಿ ಮರ್ಯಾದೆ ಕೊಡ್ತಾರೆ ಎಲ್ಲರೂ. ಸಾಹೇಬ್ರು ಬಂದರು ಅಂತ. ಮದುವೆ ಆಫರ್ ಅಂತೂ 100 ಬಂದ್ಬಿಡ್ತವೆ. ಹೇಳೋಕ್ಕಾಗಲ್ಲ ಸರ್, ಹಂಗೆ ಬಂದಿತ್ತು. ನಮಗೂ ಹಂಗೆ ಕಾಡಿದ್ರು, ಬಟ್ ನಾವು ಒಪ್ಕೊಳ್ಳಿಲ್ಲ. ನಾನು ಲವ್ ಮಾಡಿದ್ನೆಲ್ಲ ಬಿಟ್ಟುಬಿಟ್ಟೆ. ನಮ್ಮೂರಲ್ಲಿ ತುಂಬ ಕಾಡಿಸಿದ್ರು ನನಗೆ, ಅವ್ರ ಮಗಳು ಇವ್ರ ಮಗಳು ಅಂತೇಳಿ. ಬಟ್ ರಿಜೆಕ್ಷನ್ ಮಾಡಿದ್ವಿ. ವಾರ್ಡರ್ ಕ್ಯಾನ್ಸಲ್ ಆಯಿತು, ಮತ್ತೆ PC ಸೆಲೆಕ್ಟ್ ಆಯಿತು ಸರ್. PCನೂ ಸೇಮ್ ಹಂಗೆ ಬರೋದು, ಹಂಗೆ ಕೊಟ್ಟೆ. PC C ಗ್ರೂಪಾ D ಗ್ರೂಪ್? ಅದು C ಗ್ರೂಪ್ ಸರ್, ಅದು C ಗ್ರೂಪು. ಸೊ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಬರೆದು ಬಂದೆ. ನಾವು ಎಕ್ಸಾಮ್ ಬರೆಯೋಕೆ ಹೆಂಗೆ ಹೋಗ್ತಿದ್ವಿ ಅಂದರೆ ಸರ್, ರೈಲ್ವೆ ಸ್ಟೇಷನಲ್ಲಿ 11:00 ಧಾರವಾಡ 11:00 ಧಾರವಾಡ ಬಿಡೋದದು, ಅದು ರೈಲ್ವೆ. ಅಲ್ಲಿಂದ ನಾವು ಬಳ್ಳಾರಿಗೆ ಬರಬೇಕು. ಓನ್ ಡಿಸ್ಟಿಕ್ ಕೊಡ್ತಿದ್ರು ಅವಾಗೆಲ್ಲ. ಓನ್ ಡಿಸ್ಟಿಕಲ್ಲಿ ನಿಮ್ಮ ಜಿಲ್ಲೆ ಸೆಂಟ್ರೆ. ಇವಾಗೆಲ್ಲ ಶಫಲ್ ಮಾಡ್ತಾರೆ. ನಾರ್ತ್ ಇದ್ದಿದ್ದು ಸೌತ್ ತಪ್ತಾರೆ, ಸೌತ್ ಇದ್ದಿದ್ದು ನಾರ್ತ್ ತಪ್ತಾರೆ. ಮ್ಯಾಕ್ಸಿಮಮ್ ನಮಗೆ ಬ್ಯಾಂಗ್ಳೂರಲ್ಲಿ ಅಂದರೆ ಇದು ಕೊಡೋರು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ. ಇಲ್ಲ ಆ ಕಡೆಯಲ್ಲಿ ಕೊಡ್ತಾನೆ ಇರಲಿಲ್ಲ. 5 ಬಳ್ಳಾರಿ, 5 ಬ್ಯಾಂಗ್ಳೂರು, ಇವೆರಡೇ ಪ್ಲೇಸ್ಗಳು ಮೇಜರ್ ಆಗಿ ಅವಾಗೆಲ್ಲ. ಯಾಕಂದರೆ ಬಿಕಾಸ್ ಆಫ್ ಫೆಸಿಲಿಟೀಸ್ ಇಲ್ಲಿ ಸ್ಕೂಲ್ಗಳು ಬೇಗ ಸಿಗೋದು ಕೊಟ್ಬಿಡೋರೆಲ್ಲ. ರೂರಲಲ್ಲಿ ನಡೆಸ್ತಾ ಇರಲಿಲ್ಲ. ಎಲ್ಲಿದ್ರೆ ಆ ಕಡೆ ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಹೋಗ್ಬೇಕಾಗಿತ್ತು. ನನಗೆ ಬಳ್ಳಾರಿ ಕೊಡೋರು. 11:00 ಟ್ರೈನ್. ನಾನು, ನಮ್ಮ ಹಾಲಪ್ಪ ಅರಸೀಕೆರೆ, ಮತ್ತು ನಮ್ಮದು ವಿಷ್ಣು, ಬಾಬುದ್ದೀನ್ ಅಂತೇಳಿ ನನ್ನ ಫ್ರೆಂಡ್ಸ್ನ ಇಲ್ಲಿ ನೆನೆಸ್ಕೋಬೇಕು. ನಾವೆಲ್ಲ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಅಗ್ರಿಕಲ್ಚರಿಸ್ಟ್ ನಾವು ಬಂದಿದ್ದೆಲ್ಲ 4 ಜನ ನಾವೆಲ್ಲ ಎಲ್ಲರೂ ಸೆಲೆಕ್ಟ್ ಆಗಿದ್ವಿ. 4 ಜನ ಟೀಮು. ಅಲ್ಲಿಂದ ಬರೋರು ಸರ್. ನಾವು ಬಳ್ಳಾರಿಗೆ ಬಂದ್ವಿ ಅಂತಂದರೆ ರೈಲ್ವೆ ಸ್ಟೇಷನಲ್ಲೇ ಮಲ್ಕೊಂಡ್ಬಿಡ್ತಿದ್ವಿ. ಬೇಗ ಬಂದ್ಬಿಟ್ಟು ಬಳ್ಳಾರಿ ಸ್ಟೇಷನಲ್ಲೇ ಬೇಗ ಬಂದು ಮಲಗಿಬಿಡ್ತಿದ್ವಿ ನಾವೆಲ್ಲ. ಇಲ್ಲ ಅಂತಂದರೆ ಸರ್, ಈ 25 ರೂಪಾಯಿ 30 ರೂಪಾಯಿ ಕೊಟ್ಬಿಟ್ರೆ ಫ್ರೆಶ್ ಅಪ್ ಆಗಲಿಕ್ಕೆ ಇದು ಕೊಡೋರು, ಬೆಡ್ ಅಷ್ಟೇ ಕೊಡೋರು. ಬೆಡ್ ಮೇಲೆ ಮಲಗ್ಬೋದು. ಬೆಳಗ್ಗೆ 7:30 ಒಳಗೆ ನೀವು ಹೋಗ್ಬಿಡ್ಬೇಕು ಸ್ನಾನ ಮಾಡ್ಕೊಂಡು ಅಂತ ಹೇಳೋರು. ನಾವು ಲೇಟ್ ನೈಟ್ 3:30-4 ಗಂಟೆಗೆ ಅಲ್ಲಿ ರೀಚ್ ಆಗಿಬಿಡ್ತಿದ್ವಿ ಟ್ರೈನಲ್ಲಿ. 3:30-4 ಗಂಟೆಗೆ ಅಲ್ಲಿ ರೀಚ್ ಆಗಿಬಿಡ್ತಿದ್ವಿ. ಸೊ ಐದರ್ ಹ್ಯಾವ್ ಟು ಸ್ಲೀಪ್ ಇನ್ ರೈಲ್ವೆ ಸ್ಟೇಷನ್, ಅದರ್ವೈಸ್ ವಿ ಹ್ಯಾವ್ ಟು ಗೋ ಫಾರ್ 25 ರೂಪೀಸ್ ಫ್ರೆಶ್ ಅಪ್ ರೂಮ್. ಅಲ್ಲಿಗೆ ಹೋಗ್ಬೇಕಾಗಿದೆ. ಫ್ರೆಶ್ ಅಪ್ ರೂಮಿಗೆ ಹೋದರೆ ನೆಕ್ಸ್ಟ್ ಎಕ್ಸಾಮೇ ಬರೆಯೋಕ್ಕಾಗಲ್ಲ ನಾವು, ಹಂಗಿರೋದು. ಸೊಳ್ಳೆಗಳು ಹ್ಞೂ ಅನ್ನೋರು. ವಾಶ್ರೂಮಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಸರ್. 1000 ಮುಕ್ಕರು ಬಿಡೋ ಆ ಪರಿಸ್ಥಿತಿಯಲ್ಲಿ ಇರೋ ಅವೆಲ್ಲ. ಅದನ್ನು ಬಿಟ್ಬಿಟ್ಟು ಬೇಕಾದ್ರೆ ಅಲ್ಲೇ ಫ್ಯಾನ್ ಹಾಕೊಂಡ್ಬಿಟ್ಟು ನಾವು ರೈಲ್ವೆ ಸ್ಟೇಷನಲ್ಲೇ ಮಲಗಿಬಿಡ್ತಿದ್ವಿ. ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ಸ್ನಾನ ಮಾಡ್ತಿದ್ವಿ ಕಂಪಲ್ಸರಿ. ನಾವು ಪ್ರಿನ್ಸಿಪಲ್ ಫಾಲೋ ಮಾಡ್ತಿದ್ವಿ. ಸ್ನಾನ ಮಾಡಬೇಕು, ಬಟ್ಟೆನ ನೀಟಾಗಿ ಐರನ್ ಮಾಡ್ಕೊಂಡು ಹೋಗಿರ್ತಿದ್ವಿ. ಅದನ್ನಲ್ಲೇ ಹಾಕ್ಕೊಂಡು ಒಬ್ಬ ಪ್ರೊಫೆಷ್ನಲ್ ಆಗಿಯೇ ಹೋಗಿ ಏನೇ ಕಷ್ಟ ಇದ್ರೂ ನೋಡ್ಕೊಳ್ಳೋಂಗಿಲ್ಲ. ಎಕ್ಸಾಮ್ ಬರೀಬೇಕಷ್ಟೇ. ಎಕ್ಸಾಮ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು ಬಂದುಬಿಡ್ತಿದ್ವಿ ಸರ್. ಮತ್ತೆ ಅಗೇನ್ ನೈಟ್ ಇಲ್ಲಿ ಎಷ್ಟಕ್ಕೆ 10:10 ಸಿಗೋದು ಅದು ಟ್ರೈನ್, ಸೇಮ್ ಟ್ರೈನ್. ಅಲ್ಲಿಗೆ ಹೋಗಿ ಇಳಿದ್ಬಿಟ್ಟು ಅಲ್ಲಿ ಹೋಗಿ ತಿಂತಾಯಿದ್ವಿ. ಇಲ್ಲಿ ತಿಂತಾ ಇರಲಿಲ್ಲ, ಅಲ್ಲಿ ಹೋಗಿ ತಿಂದುಬಿಟ್ಟು ಅದು ರೂಮಲ್ಲಿ ಹೇಳಿರ್ತಿದ್ವಿ, ತೆಗೆದಿಟ್ಟಿರೋ ಬಂದಿರ್ತೀವಿ 11 ಗಂಟೆಗೆ ಅಂತೇಳಿ. ಅಲ್ಲಿ ತಿಂದುಬಿಟ್ಟು ಎಲ್ಲ ಹಿಂಗೆ ಕಳೆದ್ವಿ ಸರ್ ಜೀವನ. ಒನ್ಸ್ ಎಲ್ಲ ಸಬ್ ಇನ್ಸ್ಪೆಕ್ಟರ್ದೆಲ್ಲ ಮುಗಿಸ್ಬಿಟ್ವಿ. ಬರುತ್ತೆ ನಮಗೆ ರಿಸಲ್ಟ್. ಆ್ಯಕ್ಚುಲಿ ಫಸ್ಟ್ ನಾನು ರಿಸಲ್ಟ್ ನೋಡಿದ್ದು ನನ್ನ ಫ್ರೆಂಡು ರೇವಣ್ ಸಿದ್ದಪ್ಪ ಅಂತೇಳಿ. ಅವನು ಸಬ್ ಇನ್ಸ್ಪೆಕ್ಟರ್ ಮೈಸೂರು ಸಿಟಿಯಲ್ಲಿ. ಅವನು ಫಸ್ಟ್ ನೋಡಿದ್ದು ನನಗೆ. ಜೂರಿ ಹೊಡೆದಲ್ಲಪ್ಪ ಚಾನ್ಸು ಅಂತಂದ. ಯಾಕಂದ್ರೆ ಅವನದು ಸೆಲೆಕ್ಟ್ ಆಗಿತ್ತು. ಏನು ಅಂತಂದೆ. ಸಾಯಂಕಾಲ 5:15 ಸರ್.
5:15 ಸುಮಾರು 2020 ಫೋನ್ ಮಾಡ್ದ ಅವನು. ಜೂರಿ ಹೊಡೆದಲ್ಲಪ್ಪ ಚಾನ್ಸ್, ಏನಣ್ಣ ಸಬ್ ಇನ್ಸ್ಪೆಕ್ಟರ್ ಆಗಿಬಿಟ್ಟಿದ್ಯಾ ಅಂತಂದ ನನಗೆ ಎಲೆ ಇವಾಗಲೇ ಯಾಕ್ರೋ ಕಾಡಿಸ್ತೀರ, ನಮ್ಗೆ ಬಿಟ್ಬಿಡ್ರೋ ನನ್ನ ಜೀವನಕ್ಕೆ, ಫ್ರೆಂಡ್ಸ್ ಅಲ್ವಾ ಕಾಡಿಸ್ತಿದಾರಂತ. ಹುಚ್ಚು ನಿನ್ನ ಲಿಸ್ಟಲ್ಲಿ ಬಂದೈತ್ಲಿ ನಿನ್ನ ಹೆಸರು, ನಿಂದು 6ನೇ ರ್ಯಾಂಕಲ್ಲಿ ಬಂದೈತೆ ನೋಡು, ನೀನು ನೋಡಿಲ್ಲ ಏನಂತಾನೆ. ನಾನು ಯಾಕೋ ನನ್ನ ತಲೆ ತಿಂತಾ ಇದೆಯಾ, ಹೋಗೋ ಮರ್ಯಾ ನನ್ನ ತಲೆ ಕೆಡಿಸ್ಬೇಡ ಅಂತೇಳಿ, ನಾನು ನಿನ್ನ ಕಳಿಸಿದ್ದೀನಿ ನೋಡೋ ನಿನ್ನ ಲೀಸ್ಟ್ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಎಲ್ಲ ಫೋನ್ಸ್ ಬರಕತ್ಬಿಡೋ, ಜರ್ರ ಅಂತೇಳಿ. ನಾನು ಲೀಸ್ಟಿಂಗ್ ತೆಗೆದು ನೋಡ್ತೀನಿ, ಫಸ್ಟ್ ನೋಡಿದ್ದೆ ಆ ನಂಬರ್, ನಾನು ಅವ್ನು ಹೇಳಿದ್ದು ಆ ನಂಬರ್ ನೋಡಿದೆ, ಮೊಬೈಲ್ ಗೀಬಲ್ ಎಲ್ಲ ಬಿಸಾಕ್ಬಿಟ್ಟು ಹಾಳಾಕತ್ಬಿಟ್ಟೆ ಸರ್. ನಾನು ಫುಲ್ಲು ಎಲ್ಲಿದ್ರಿ ಅವಾಗ? ರೂಮಲ್ಲೇ, ನನ್ನ ರೂಮಲ್ಲಿ ಓದ್ಕೊಂಡು ಕೂತ್ಕೊಂಡಿದ್ದೀನಿ. ನಾವು ಓದೋದು ಬಿಟ್ಟರೆ ಏನಿಲ್ಲ, ಧಾರವಾಡದಲ್ಲೇ. ಅದು ಬರ್ದ್ಬಿಟ್ಟು ಇನ್ನೂ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಆಗಬೇಕನ್ನೋದು ಭರವಸೆ ಬೇಕಲ್ಲ ಸರ್, ದುಡ್ಡು ಕೊಟ್ಟವ್ರಿಗೆ ಆಗತ್ತೆ ಅಂತ ಹೇಳೋರು. ಯಾಕಂದ್ರೆ ನಂದು ಇಂಟ್ರ್ಯೂ ಬ್ಯಾಚು, ದುಡ್ಡು ಕೊಟ್ಟರೆ ಆಗತ್ತೆ ಅನ್ನೋದು ಹೇಳ್ಬಿಟ್ಟಿದ್ರು. ಯಾಕಂದ್ರೆ ನನಗೆ ಆ ಅನುಭವ ಆಗಿದೆ, ಅದಕ್ಕೆ ಹೇಳ್ತಾ ಇರೋದು ನಾನು. ಸೊ ದುಡ್ಡು ಕೊಡಲಿಲ್ಲ ಅಂದ್ರೆ ಆಗಲ್ಲ ಅಂಥೇಳಿ ಎಲ್ಲ ಹೇಳಿರ್ತಾರಲ್ವ, ನಾವೆಲ್ಲ ನಮ್ಮದೆಲ್ಲ ಆಗಲ್ಲ ಬಿಡು ಅಂಥೇಳಿ ಎಕ್ಸ್ಪೆಕ್ಟೇಷನ್ ಇಲ್ಲಾರದೆ ಕೂತ್ಕೊಂಡಿದ್ವಿ. ಬಿಸಾಕ್ಬಿಟ್ಟು ನೋಡ್ತೀನಿ ರಿಸಲ್ಟ್ ಸೀಟಲ್ಲಿ ಹೆಸರು ಬಂದಿರುತ್ತೆ 6ನೇ ರ್ಯಾಂಕ್ ಔಟ್ ಆಫ್ 12. ಫುಲ್ ಹಾಳಾಗತ್ಬಿಟ್ಟೆ ಸರ್. ಎಲ್ಲಿಂದ ನಿಂತಿತ್ತೇನೋ ಗೊತ್ತಿಲ್ಲ, ಸೀದಾ ಜೋರಾಗಿ ಬಿಕ್ಕಿ ಹಾಳಾಗತ್ಬಿಟ್ಟೆ. ಯಾಕಂದ್ರೆ ಅಷ್ಟು ಕಷ್ಟಪಟ್ಬಿಟ್ಟಿದ್ದೆ ಸರ್. ರಾತ್ರಿ ಅನ್ನೋದು ನೋಡಲಾರ್ದೆ, ಹಗಲನ್ನೋದು ನೋಡಲಾರ್ದೆ, ಸರಿಯಾಗಿ ಊಟ ತಿನ್ನಲಾರ್ದೆ, ನಿದ್ದೆ ಮಾಡಲಾರ್ದೆ, ಒಳ್ಳೆ ಕಡೆ ಫೆಸಿಲಿಟಿ ಇರೋ ಕಡೆ ಲಾಡ್ಜಲ್ಲಿ ಹೋಗಿ ಮಲ್ಕೊಳ್ಳಾರ್ದೆ ನಾವೆಲ್ಲ ಕಷ್ಟಗಳನ್ನು ಪಟ್ಬಿಟ್ಟಿದ್ವಿ. ಎಷ್ಟೋ ಫಿಸಿಕಲ್ ಮಾಡಬೇಕಾದ್ರೆ ಆ ಥರದ್ದು ಆ ಸ್ವೆಟ್ಟನ್ನು ನೋಡಿಬಿಟ್ಟಿದ್ವಲ್ಲ, ನಮಗೆ ತುಂಬ ಅಂದರೆ ತುಂಬ ನಾಟ್ಬಿಟ್ಟಿದ್ದದು. ಇಷ್ಟು ಕಷ್ಟಪಟ್ಟುಬಿಟ್ಟಿದ್ದೀವಮ್ಮ. ಎವ್ರಿ ಡೇ ನೈಟ್ ಮಲಗಬೇಕಾದ್ರೆ ಅಳೋದು ನಾವು ಎಲ್ಲ ಫ್ರೆಂಡ್ಸು ಹಂಗೆ ಇದ್ವಿ. ನಾವು ಮೇಲೆ ಹೋಗ್ಬಿಟ್ಟು ಒಬ್ಬನ ಧ್ಯಾನಕ್ಕಂತ ಕೂತ್ಕೊಂಡ್ರೆ ಎಲ್ಲರೂ ಧ್ಯಾನ ಅನ್ಕೊಂಡ್ಬಿಡೋರು. ಬಟ್ ನಾನು ನಮ್ಮ ಮನೇನ ನೆನ್ಪು ಮಾಡ್ಕೊಳ್ಳಿ ಕೂತ್ಕೊಂಡ್ಬಿಡ್ತಿದ್ದೆ ನಾನು. ಎಲ್ಲರೂ ಧ್ಯಾನ ಅನ್ಕೊಂಡ್ಬಿಡೋರು. ನಾನು ಆ 5 ಮಿನಿಟ್ಸ್ ನಮ್ಮ ತಂದೆ ತಾಯಿಗೆ ವಾಪಸ್ ಕೊಡ್ತಿದ್ದೆ ನಾನು. ಅಪ್ಪ ಬೇಗ ಬರ್ತೀನಿ, ಆಸ್ ಎ ಆಫೀಸರಾಗಿ ಬರ್ತೀನಿ ಮನೆಗೆ, ವೇಟ್ ಮಾಡ್ತಾ ಇರೋ. ಅಮ್ಮ ನೀನು 4 ಗಂಟೆಗೆ ಎದ್ದುಬಿಟ್ಟು ನೀರು ಹಾಸೋಕೆ ಹೋಗ್ತಾ ಇದೆಯಾ, ನಿನಗೇನು ಆಗಬಾರ್ದು, ನೀನು ಬದುಕಿರ್ಬೇಕಾದ್ರೆ ನಾನು ಏನಾದರೂ ಮಾಡಬೇಕು, ಇದೇ ಬರೋದು. ಆ ಕಣ್ಣಲ್ಲಿ ಹಂಗೆ ನೀರು ಬರಕತ್ಬಿಡೋದು ನಮಗೆ. ಅದನ್ನ ನೆನೆಸ್ಕೊಂಡು ನಮ್ಮಪ್ಪ ಎವ್ರಿ ಡೇ ನಮ್ಮಮ್ಮನ ಕರ್ಕೊಂಡು ಹೋಗೋರು ನೀರು ಹಾಸ್ಬೇಕು ಅಂಥೇಳಿ. 4:15 ಕೊಡೋರು. ಅವಾಗ ಲೋಡ್ ಶೆಡ್ಡಿಂಗ್ ಇರೋದ್ರಿಂದ 4:15 ಕೊಡ್ತಾರೆ ನಮ್ಮ ಸೈಡ್. ಈಗಲೂ ಹಂಗೆ ರೈತರೆಲ್ಲ ಅವಾಗಲೇ ಎದ್ದು ಹೋಗೋದು. ಒಂದು ಬ್ಯಾಟ್ರಿ ತೊಗೊಂಡು ಹೋಗೋದು, ಹಾವು ಗೀವು ನೋಡ್ಕೊಂಡಿರಪ್ಪ, ನಾನು ಸಾಧನೆ ಮಾಡ್ಕೊಂಬರ್ತೀನಿ ಆಜೆ ಆಫೀಸರಾಗಿ, ನಿನಗೆ ಯೂನಿಫಾರ್ಮ್ ಹಾಕೊಂಡು ನಾನು ಬರೋವರೆಗೂ ನೀನು ವೇಟ್ ಮಾಡು, ನಿನಗೆ ತೋರಿಸ್ತೀನಿ ನಿನ್ನ ಮಗ ಏನಂತೇಳಿ ಎವ್ರಿ ಡೇ ಅನ್ಕೊಳ್ಳೋ. ಅದೊಂದೇ ಗುಂಗು. ಮುಗಿಸ್ಕೊಂಬರ್ಬೇಕಾದ್ರೆ, ರಾತ್ರಿ ಬರ್ಬೇಕಾದ್ರೆ ಅದನ್ನೇ ನೆನೆಸ್ಕೊಳ್ಳೋರು. ಅಪ್ಪ ಐ ಆಮ್ ಕಮಿಂಗ್ ಆಸ್ ಎ ಆಫೀಸರ್, ಯು ಜಸ್ಟ್ ವೇಟ್ ಎ ವೈಲ್, ಇಟ್ಸ್ ವೆರಿ ನಿಯರರ್ ಟು ಮೀ. ನನಗೆ ಅನ್ಸೋದದು, ನಾನು ಬರ್ತೀನಿ, ದೇವರಣೆಗೆ ಬರ್ತೀನಿ, ವೇಟ್ ಮಾಡು ತಂದೆ, ದೇವರೇ ಎಲ್ಲಾದರೂ ಇದೆಯಾ, ನನ್ನ ತಥಾಸ್ತು ಮಾಡಪ್ಪ. ನನಗೆ ನಾವು ಹಾಕಿರೋ ಎಫರ್ಟ್ ನಿನಗೆ ಜಸ್ಟಿಸ್ ಅನಿಸ್ಬೇಕು ಅಂತಂದರೆ ನಾವು ಹಾಕಿರೋ ಎಫರ್ಟಿಗೆ ಒಂದು ಕೊನೆ ಅನ್ನೋದು ಒಂದು ಜಾಬ್ ಮುಖಾಂತರ ಅಂತ ಎಲ್ಲರೂ ಅಳಿತಾರೆ ನಮ್ಮನ್ನೆಲ್ಲ. ದಯವಿಟ್ಟು ಈ ಪರಿಸ್ಥಿತಿ ಕೊಟ್ಬಿಡು ಅಂಥೇಳಿ ಬೇಡ್ಕೊತಾ ಇರ್ತಿದ್ವಿ ಸರ್ ಎವ್ರಿ ಡೇ. ನನ್ನ ಸತ್ತವ್ರು ಯಾರೂ ಇಲ್ಲ ಅನ್ಸುತ್ತೆ ಸರ್. ಬಾತ್ರೂಮಲ್ಲಿ ಕುಂತ್ರು ಒಳಗೆ ಸ್ಟಾರ್ಟ್ ಮಾಡ್ಬಿಡೋದು. ನನ್ನ ಅಮ್ಮನ ನೆನೆಸ್ಕೊಂಡ್ಬಿಟ್ಟು ನಾನೇನೂ ಮಾಡ್ಲಿಕ್ಕಾಗಲಿಲ್ಲಪ್ಪ, ಇಷ್ಟೆಲ್ಲ ಬೆಳೆದುಬಿಟ್ಟೆ, ಈ ವಯಸ್ಸಾಯಿತು 27 ವರ್ಷದವರೆಗೆ ಬಂದುಬಿಟ್ವಿ. ನಮಗೆ ಯಾರೂ ತಾಯಿಗೋಸ್ಕರ ಏನೋ ಮಾಡಿದೆ ಅಂತೇಳಿ ಹೇಳೋರು ಯಾರಿಲ್ಲ. ನಮ್ಮ ತಾಯಿನೂ ಕೇಳಿದ್ದು ನಾವು ಕೊಡ್ಸೋಕ್ಕಾಗ್ತಾಯಿಲ್ಲ. ತಂದೆಗೆ ಒಂದು ರೆಸ್ಟಿಂಗ್ ಪೀರಿಯಡ್ ಅಂತ ಕೊಡ್ತಾಯಿಲ್ಲ ನಾವು. ಅವನಿಗೆ ನಿನ್ನ ಜವಾಬ್ದಾರಿ ನಾವು ತೊಗೊತಿದ್ದೀವಿ, ನಾವು ಹೆಗಲ ಮೇಲೆ ತೊಗೊತಿದ್ದೀವಿ ಅಂತ. ದೊಡ್ಡಣ್ಣನೂ ಏನಾಗ್ತಾಯಿಲ್ಲ, ಯಾರೂ ಆಗಿಲ್ಲ, ಎಲ್ರದ್ದು ಲೈಫ್ ಹಾಳಾಗಿಬಿಟ್ಟಿದೆ, ದಯವಿಟ್ಟು ನಮ್ಗೆ ಕಾಪಾಡ್ಬಿಡಪ್ಪ ಅಂಥೇಳಿ ಎವ್ರಿ ಡೇ ಬೇಡ್ಕೊಳ್ಳೋನು. ಸೊ ಅದು ತಥಾಸ್ತು ಐತನೋ ಗೊತ್ತಿಲ್ಲ, ಅವತ್ತು ಬಂತು ರಿಸಲ್ಟ್, ಇವೆಲ್ಲ ನೆನಪು ಬಂದುಬಿಡ್ತು ಸರ್. ಒಬ್ಬ ಮನುಷ್ಯ ಸಾಯಬೇಕಾದ್ರೆ ಅವನಿಗೆ ಅನಿಸುತ್ತಂತೆ, ತೃಪ್ತಿಕರವಾಗಿ ಸತ್ತರೆ ಅವ್ನ ಲೈಫ್ ಪೂರ ನೆನಪಾಗುತ್ತಂತೆ. ಚೈಲ್ಡ್ಹುಡ್ಡೆಲ್ಲ ಹಿಂಗೆ ಬೆಳೆದೆ, ಹಿಂಗೆ ಮದುವೆ ಆದೆ, ಹಿಂಗೆ ಓಡಿಸ್ದೆ, ಹಿಂಗೆ ಒಳ್ಳೇದು ಮಾಡಿದೆ, ಕೆಟ್ಟದ್ದು ಮಾಡಿದೆ ಎಲ್ಲ ನೆನೆಸ್ಕೊಂಡು ಲಾಸ್ಟಿಗೆ ಪ್ರಾಣ ಬಿಡ್ತಾನಂತೆ ಅವನು. ನನಗೆ ಅದು ಜೀವ ಬಂದಂಗೆ ಆಯ್ತು ಅವತ್ತು. ನಮಗೆ ನಾವು ಕಳೆದಿದ್ದ ಅನುಭವಗಳೆಲ್ಲ ಎಲ್ಲೋ ಯಾವುದೋ ಒಂದು ಚೌಟ್ರಲ್ಲಿ ತಿಂತಾಯಿದ್ವಿ, ತೊಗೊಂಬಂದು ಅನ್ನ ತಿಂತಾಯಿದ್ವಲ್ಲಪ್ಪ ನಾವು. ಒಂದು ಸಬ್ ಇನ್ಸ್ಪೆಕ್ಟರ್ ಅಂತಿದ್ದಾರಲ್ಲಪ್ಪ ನಮಗೆ ಅಂತ ಹೇಳಿ, ನಾವು ಅಪ್ಪ ಕೊಟ್ಟಿದ್ದು ಮಾತು ನಾನು ಉಳಿಸ್ಕೊಂಡ್ಬಿಟ್ನಲ್ಲಪ್ಪ ಅಂತೇಳಿ ಫುಲ್ ಹಾಳಾಗದ್ಬಿಟ್ಟೆ ಸರ್ ನಾನು. ಅದ್ರ ವ್ಯಾಲ್ಯೂ, ನನ್ನ ತಂದೆ ವ್ಯಾಲ್ಯೂ ನಾನು ಹೇಳಿದ್ದೆಲ್ಲ, ನಾನು ಬರ್ತೀನಪ್ಪ, ನೀನು ಏನು ತಲೆ ಕೆಡಿಸ್ಕೋಬೇಡ, ನಿನಗೆ ಯಾವ ಸಾಲಗಾರರು ನಿನಗೆಲ್ಲ ಮೋಸ ಮಾಡಿದ್ದಾರೆ, ನಾನು ಬಿಡಿಸ್ತೀನಿ ಅದನ್ನು, ನೀನು ಯಾವ ಈ ಮನೇಲಿದೆಯಾ, ನಿನಗೆ ಹೊಸ ಮನೆ ಕಟ್ಟಿಸಿ ನಾನು ಬದುಕಿಸ್ತೀನಿ ನಿನಗೆ, ಆಯಿತಾ. ನಿನ್ನ ಹೊಲಕ್ಕೆ ಬೇಲಿ ಹಾಕ್ಲಿಕ್ಕೆ ಆಗ್ಲಾರ್ದೆ ಇವತ್ತು ಒದ್ದಾಡ್ತಿದ್ದೆಲ್ಲ ಇದು ಕಾಯ್ಲಿಕ್ಕೆ, ದನಕರುಗಳು, ಬೀಡಿ ದನಗಳು ಬರ್ತವೆ ಅಂಥೇಳಿ, ಅದನ್ನು ನಾನು ರೆಕ್ಟಿಫೈ ಮಾಡ್ತೀನಿ. ನಿನ್ನೆಲ್ಲ ಸೊಟ್ಟಾಗಿದೆ, ಸರಿಯಾಗಿ ಬೆಳೆ ಬರ್ತಾ ಇಲ್ಲ ಅಂತ ಹೇಳ್ತಿಲ್ಲ, ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಒಳ್ಳೆ ಗಿಡಗಳು ಹಾಕ್ಬೇಕಂತ ಹೇಳ್ತಿದ್ದಿಲ್ಲ, ಅದನ್ನು ನಾನು ಮಾಡ್ತೀನಿ ಅಂತೇಳಿ ಆ ಭಾಷೆಗಳು ಕೊಟ್ಬಿಟ್ಟಿದ್ದೆಲ್ಲ ನೆನಪು ಬಂದುಬಿಡುತ್ತೆ ಸರ್. ಫುಲ್ ಹತ್ಬಿಟ್ಟು ನಮ್ಮ ಅಣ್ಣಗೆ ಫೋನ್ ಮಾಡಿದೆ, ಅಣ್ಣ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನೋ ಅಂಥೇಳಿ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿಬಿಟ್ಟಿದ್ದೀನಣ್ಣ ಅಂತ ಫುಲ್ ಹಾಳಾಕತ್ಬಿಟ್ಟೆ ಸರ್ ನಾನು. ನಮ್ಮ ಅಣ್ಣ ಸ್ಟಾರ್ಟ್ ಮಾಡ್ದೆ, ಅವನು ನನ್ನ ಎಫರ್ಟ್ ಇವತ್ತು ಬೆಲೆ ಬಂದು ಕಣೋ, ನನಗೆ ಸಾಕು ಖುಷಿ ಆಯಿತು ಅಂತ ಬಂದು ತಪ್ಕೊಂಡು ಫುಲ್ ಹಾಳಾಕತ್ಬಿಟ್ರಿ ನಾನು. ನಮ್ಮಣ್ಣ ನಮ್ಮ ಕಷ್ಟ ಎಲ್ಲ ತೀರ್ತು ಬಿಡು, ಇವತ್ತು ಬಡವ್ರ ಮಕ್ಕಳು ಬೆಳಿಬೋದು ಕಣೋ,
ಬಡವ್ರ ಮಕ್ಕಳು ಕೂಡ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಗೌರ್ಮೆಂಟ್ ಹುದ್ದೆನ ಹೊಂದ್ಬೋದು ಅಂತ ಹೇಳೆಲ್ಲ ನಮ್ಮಣ್ಣ ಫುಲ್ ಎಳಕತ್ಬಿಟ್ಟ ಸರ್ ನನ್ನ ಹತ್ರ. ಅವತ್ತಾಗಿದ್ದು ಏನಂತಾರಲ್ಲ ಸರ್ ಆನಂದ ಭಾಷ್ಪ ಅನ್ನೋದು, ಜೀವನದಲ್ಲಿ ಮತ್ತೆ ಅದೇ ಥರದ ಫೀಲಿಂಗ್ಸು ನಮ್ಮ ತಂದೆನ ನಮ್ಮ ಅಣ್ಣನ ನೆನೆಸ್ಕೊಂಡ್ರೆ ಬರುತ್ತೆ ನನಗೆ ಯಾವಾಗ್ಲೂ. ನಾವಿನ್ನೂ ಕನೆಕ್ಟೆಡ್ ಇದ್ದೀವಿ ನಮ್ಮ ಅಣ್ಣ ತಮ್ಮಂದರು, ಹಾಗೆ ಬಾಳಬೇಕು ಅಂತೇಳಿ. ಮುಗೀತು ಸರ್ ಎಲ್ಲ. ಅವತ್ತು ಬಂದಿದ್ದ ರಿಸಲ್ಟ್ ಸರ್ ನಂದು ನಮ್ಮ ಲೈಫ್ನ ಎಲ್ಲಿಗೋ ತೊಗೊಂಡು ಹೋಗ್ಬಿಡ್ತು ಸರ್. ಯಾವ ಡೇಟ್ ನೆನಪಿದೆಯಾ ಸರ್? ಡೇಟ್ ಎಕ್ಸಾಕ್ಟ್ಲಿ ಇವಾಗ ನೆನಪಿಲ್ಲ, ಬಟ್ ಬಂದಿರೋದು ಫೆಬ್ರವರಿಗೆ ಸರ್. ಫೆಬ್ರವರಿ ಐ ಥಿಂಕ್ 12ನೇ ತಾರೀಕು ಅನ್ಸುತ್ತೆ. ಜಸ್ಟ್ ಈ ಜನತಾ ಲಾಕ್ಡೌನ್, ಜನತಾ ಕರ್ಫ್ಯೂ ಎಕ್ಸಾಕ್ಟ್ಲಿ ಲಾಕ್ಡೌನ್ ಆಗಿತ್ತು ಸರ್. ವಿ ಆರ್ ಆನ್ ಕೋವಿಡ್. ನಾನು ಕೋವಿಡಲ್ಲೇ ಇದ್ದೆ ಅವಾಗ. ನಮಗೂ ಕೋವಿಡ್ ಬಂದಿತ್ತು, ನಾವು ಕೋವಿಡಲ್ಲಿ ಇದ್ವಿ. ಸೊ ಫುಲ್ ಅಳಕತ್ಬಿಟ್ಟೆ ನಾವಾಗೆಲ್ಲ. ಯಾಕಂದ್ರೆ ರೂಮ್ ಬಿಟ್ಟು ಹೊರಗೆ ಹೋಗ್ತಿರ್ಲಿಲ್ಲ, ಓದ್ಕೊಂಡು ಕೂತ್ಕೊಂತಿರ್ತಿದ್ವಿ ಎಲ್ಲರೂ. ಒಂಥರ ಫ್ರಸ್ಟ್ರೇಟೆಡ್ ಮೈಂಡಲ್ಲೇ ಇದ್ವಿ ಅವಾಗೆಲ್ಲ. ಇವೆಲ್ಲ ಕೇಳಿ 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 ಸಾಯ್ತಿದ್ದಾರೆ ಅವಿವು ಅಂತೇಳಿ ಫುಲ್ ಇದಾಗ್ಬಿಡ್ತು. ಆವಾಗ ಕೋವಿಡ್ ಊರಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಏನಿರ್ತಿರ್ಲಿಲ್ಲ, ಕ್ವಾರಂಟೈನು. ನಮ್ಮಮ್ಮ ಅಪ್ಪಗೆಲ್ಲ ಫೋನ್ ಮಾಡಿ ಹೇಳಿದ್ವಿ. ಅವರೆಲ್ಲ ಊರವರಿಗೆಲ್ಲ ಸ್ವೀಟ್ ಹಂಚ್ಬಿಟ್ಟು, ನಮ್ಮಮ್ಮ ಅವಳು ದುಡ್ಡಲ್ಲಿ ಎಲ್ಲಿಂದ ತಂದೇನೋ ಗೊತ್ತಿಲ್ಲ, ಓದ್ಲಂತೆ. ನಮ್ಮಪ್ಪ ಎಲ್ಲಿಗೂ ಹೋಗ್ಬಿಟ್ಟು ಸಣ್ಣ ಸಣ್ಣ ಪೆಪರ್ಮೆಂಟು ಅವು ಇವೆಲ್ಲ ತಂದುಬಿಟ್ಟು ಮಕ್ಳಿಗೆ ಹಂಚೋದು, ಆ ರೋಡ್ ಮೇಲೆ ಇದ್ದವ್ರಿಗೆ ಹಂಚೋದೆಲ್ಲ ಮಾಡ್ತಿದ್ದಂತೆ. ನನಗೆ ಗೆದ್ಬಿಟ್ಟೆ ಅಂತೇಳಿ ನಮ್ಮ ಹುಡುಗಿ ಫೋನ್ ಮಾಡಿದೆ. ಅವರೆಲ್ಲ ಅಳಕತ್ಬಿಟ್ರು. ಅದಾದಮೇಲೆ ಅವಳು ಪೂಜೆ ಗೀಜೆ ಮಾಡಿಸ್ಕೊಂಡು, ತಂದೆ ಎಲ್ಲ ಅವತ್ತೇ ಪೂಜೆ ಮಾಡಿಸಿ, ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ. ಒಂದು ಜಾಬ್ ಆಯಿತು ಸರ್, ಅಲ್ಲಿಂದ ಬಿತ್ತು ನೋಡಿ ಸರ್ ಲಕ್. ನಮ್ಮ ಮನೆದ ಲಕ್. ನಾನು ಏನು ಹಡಲ್ಸಿತ್ತೋ ನಮ್ಮ ಅಣ್ಣ ಜಾಬ್ ಮಾಡ್ಕೊಂಬಿಟ್ಟ. ಪಟ್ಟನ ನಮ್ಮ ಅಣ್ಣನ ಜಾಬ್ ಆಯ್ತು. ಏನು ಜಾಬ್ ಅವ್ರದ್ದು? ಇದರಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದಲ್ಲಿ ಜಾಬ್ ಆಗ್ಬಿಡುತ್ತೆ ಸರ್ ಅವ್ರದ್ದು. ಗೌರ್ಮೆಂಟ್ ಅದು? ಹೌದು ಹೌದು. ಏನು ಜಾಬ್ ಅದು ಸರ್? ಅದು ಬಿ ಗ್ರೇಡ್ ಜಾಬ್ ಸರ್ ಇದು ಆ್ಯಕ್ಚುಲಿ. ಬಿ ಸಿಕ್ತು? ಹೌದು. ಅವ್ರದ್ದು ನಂದು ರಿಸಲ್ಟ್ ಬರುತ್ತೆ, ಅವನದು ರಿಸಲ್ಟ್ ಬಂದ್ಬಿಡುತ್ತೆ. ಅವರು ಬರ್ತಿದ್ರು ಪ್ಯಾರಲಲ್ ಎಲ್ಲ ಬರ್ದಾನೆ ಸರ್ ಅವನು. ಎಲ್ಲ KS, ಮೇನ್ಸು, ಪ್ರಿಲಿಮ್ಸು, UPSC, ಪ್ರೇಮ್ಸು, ಮಿಲಿಮ್ಸು, FD ಎಲ್ಲ ಬರೆಯಕತ್ಬಿಟ್ಟ. ಅವನಲ್ಲಿ ಅವೆಲ್ಲ ಬಿಟ್ಬಿಟ್ಟ. ಅವಾಗ ಸಣ್ಣದಾದರೂ ಪರವಾಗಿಲ್ಲ ಮಾಡ್ಬಿಡೋಣ ಅಂತ ಅವನು ಸ್ಟಾರ್ಟ್ ಮಾಡ್ಬಿಟ್ಟ. ಸೊ ಊರಲ್ಲಿ ಏನು ಆಡ್ಕೊತಿದ್ರು ಎಲ್ಲರೂ ಬಾಯಿ ಅಲ್ಲಿಗೆ ಫಿಟ್ ಆಯಿತು ಸರ್. ಎಸ್ ಮಾಡಿದ್ರು ಹುಡುಗರು ಅಂತೇಳಿ. ಅಣ್ಣಂದು ಬಂತು, ನಂದು ಬಂತು. ಊರಿಗೆ ಕೋವಿಡಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕ ಊರಿಗೆ ಹೋಗಿದ್ವಿ. ದಟ್ ಈಸ್ ಮೈ ಫಸ್ಟ್ ವಿಡಿಯೋ ವಿಚ್ ಈಸ್ ರೀಚ್ಡ್ 7 million ಐ ಥಿಂಕ್. ನನ್ನ ತಂದೆಗೆ ನಾನು ಹೋಗ್ಬಿಟ್ಟು ಯೂನಿಫಾರ್ಮ್ ಹಾಕೊಂಡು ಬರ್ತೀನಪ್ಪ, ನಾನು ಹೇಳೋಗಿದ್ನಲ್ಲ, ಯೂನಿಫಾರ್ಮ್ ಹಾಕೊಂಡು ನಾನು ಆ್ಯಕ್ಚುಲಿ ಊರಿಗೆ ಹೋಗ್ತೀನಿ. ನಮ್ಮ ತಂದೆಗೆ ನಾನು ಫೆಬ್ರವರಿ 20 ರಿಸಲ್ಟ್ ಬಂತು, ಬಟ್ ನೀವು ಯೂನಿಫಾರ್ಮ್ ಹಾಕೊಂಡಿದ್ದೆ. ನಮಗೆ ಆ್ಯಕ್ಚುಲಿ ಇಲ್ಲಿ ಆಲ್ರೆಡಿ ಒಂದು ಅಕ್ಟೋಬರ್ವರೆಗೂ ಬಂದಿರಲ್ಲ ಸರ್, ನಾವು ಊರಿಗೆ ಬಂದಿಲ್ಲ ರಿಸಲ್ಟ್. ಯಾಕಂದ್ರೆ ಅವಾಗ KS ಮೇನ್ಸ್ ನಾವು ಓದಿದ್ವಿ, ಇಂಟರ್ವ್ಯೂಗೆ ರೆಡಿ ಆಗ್ತಾ ಇದ್ವಿ ನಾವು. ಮೇನ್ಸ್ ಬರೆದ್ಬಿಟ್ಟಿದ್ವಿ ಅಣ್ಣ ತಮ್ಮಂದರು. ಇನ್ನು ಮುಂದೆ ಏನಾದ್ರು ಇರ್ಬೋದು ಓದೋಣ ಅಂತ ಹೇಳಿ. ಕೋವಿಡ್ ಬ್ಯಾಚಲ್ಲಿ ನಮ್ಮ ಅಣ್ಣನೂ ಮೇನ್ಸ್ ಬರೆದ್ಬಿಟ್ಟಿದ್ದ. ಹಾಗಾಗಿ ಅಲ್ಲೇ ಇದು ಓದಿದ್ವಿ ನಾವು. ಹೋಗೋದು ಬೇಡ ಆಗಿದೆ ಅಂತೇಳಿ ಬಿಡೋದು ಬೇಡ ಅರ್ಧಕ್ಕೆ. ಸೊ ಓದಲೇಬೇಕು ನಾವು. ಅಲ್ಲಿವರೆಗೆ ಎಫರ್ಟ್ ಹಾಕಿದ್ವಿ, ಮೇನ್ಸ್ವರೆಗೂ ಮುಂದೆ ನೋಡೋಣ ಅಂಥೇಳಿ ಓದ್ತಾನೆ ಇದ್ವಿ. ಅಕ್ಟೋಬರಿಗೆ ರಿಲ್ಯಾಕ್ಸೇಷನ್ ಸ್ವಲ್ಪ ಸಿಗುತ್ತೆ. ಆ ಟೈಮಲ್ಲಿ ಮನೆಗೆ ಬರ್ತೀನಿ ನಾನು. ಮನೆಗೆ ಬಂದಾಗ ಅದೇ ಅಕ್ಟೋಬರಿಗೆ ನಾನು ಜಾಯ್ನಿಂಗ್ ಲೆಟರ್ ಬರುತ್ತೆ, ಇಲ್ಲಿ ಬರಲೇಬೇಕು ಅಂತೇಳಿ. ಕೋವಿಡ್ ಇರೋದ್ರಿಂದ ಕರ್ಸ್ಕೊಂಡಿರ್ತಾರೆ ಬ್ಯಾಂಗ್ಳೂರ್ ಸಿಟಿ, ಬಂದುಬಿಡ್ಬೇಕು ಅಂತ ಹೇಳಿ. ಸೊ ಅವಾಗ ನಾನು ಫಸ್ಟ್ ನನ್ನ ಮನೆಗೆ ನಾನು ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದು. ಮೈ ಫಾದರ್ ಈಸ್ ಎ ಫಸ್ಟ್ ಪರ್ಸನ್ ಟು ಸಲ್ಯೂಟ್ ಮೀ. ಫಸ್ಟ್ ಟೈಮ್ ನನಗೆ ಸಲ್ಯೂಟ್ ಹೊಡೆದಿದ್ದು ನಮ್ಮ ತಂದೆ. ಯಾರೂ ಇಲ್ಲ. ನನಗೆ ಯೂನಿಫಾರ್ಮ್ ಹಾಕೋದು ಹೆಂಗಂತನೂ ಗೊತ್ತಿರಲಿಲ್ಲ. ನಮ್ಮ ಅಣ್ಣ ಯೂನಿಫಾರ್ಮ್ ಹಾಕೋಬೇಕಾದ್ರೂ ಬೈದ್ಬಿಟ್ಟಿದ್ದೆ ನಾನು. ಸ್ಟಾರ್ ಹಾಕೊಂಡಿದ್ದಿಲ್ಲ, ನೇಮ್ ಪ್ಲೇಟ್ ಹಾಕೊಂಡಿದ್ದಿಲ್ಲ. ಏನೋ ನಾನು ಸೆಕ್ಯೂರಿಟಿ ಕಂಡಂಗೆ ಕಾಣ್ತಾ ಇದ್ದೀನಿ, ನನಗೆ ಸೂಟ್ ಆಗಲ್ಲ ಇದು ಜಾಬ್ ಅಂತ. ನಿಮ್ಮದು ಫೋಟೋ ತೋರಿಸಿ ದಾಡಿ ಗೀಡಿ ಎಲ್ಲ ಬಿಟ್ಟಿದ್ದೆ. ಅದನ್ನು ಹಾಕೊಂಡು ಟೋಪಿ ಹಾಕೊಂಡ್ರೆ ನಾವು ಹೆಂಗೆ ಕಾಣ್ತೀವಿ? ಜೋಕರ್ ಥರನೇ ಕಾಣ್ತೀವಿ. ಅದು ಸ್ಟಾರ್ ಹಾಕೊಂಡಿಲ್ಲ, ಏನು ಹಾಕಿಲ್ಲ. ನಿನಗೇನೋ ನೀನು ಇಷ್ಟು ಕಷ್ಟಪಟ್ಟು ಬಿಟ್ಟಿದ್ಯಾ, ಇದನ್ನು ಬಿಡ್ತೀನಿ ಅಂತ ಹೇಳ್ತಿಲ್ಲ ಅಂತ ಕುತ್ಕೊಂಡ್ಬಿಟ್ಟ. ನನಗೆ ಸೆಟ್ ಆಗ್ತಾ ಇಲ್ಲ, ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ ಯೂನಿಫಾರ್ಮ್, ನನಗೆ ನಾನು ಹಾಕಲ್ಲ ಅಂತ ಜಗಳಕ್ಕೆ ಬಿದ್ದುಬಿಟ್ಟಿದ್ದೆ ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ. ತೊಗೊಂಡೋದ್ರು ಸರ್ ಊರಿಗೆ. ಊರಲ್ಲಿ ಫುಲ್ ಹಬ್ಬ ಅವತ್ತು. ಡಂಗೂರಾಗಿ ದಿನ ಗೊತ್ತಿಲ್ಲ. ನಾವು ಅಕ್ಟೋಬರಿಗೆ ಹೋದ್ವಲ್ಲ ಇಲ್ಲಿ ಜಾಯ್ನಿಂಗ್ ಅಕ್ಟೋಬರ್ 11ಗೆ ಬಂದಿನಂದರೆ ಮೇ ಬಿ ಅಕ್ಟೋಬರ್ 9ಗೆ ಊರಿಗೆ ಹೋಗಿದ್ದೆ ಅನಿಸುತ್ತೆ ನಾನು. ಅಕ್ಟೋಬರ್ 9ಗೆ ಒಂದಿನ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ನಾನು ನೆಕ್ಸ್ಟ್ ಬ್ಯಾಂಗ್ಳೂರಿಗೆ, ಜಾಯ್ನಿಂಗ್ ಡೇಟ್ ಇಲ್ಲಿ. ಸೊ ಅವತ್ತು ಫುಲ್ಲು ಊರಲ್ಲೆಲ್ಲ ಹಬ್ಬ ಸರ್. ಬಡವ್ರ ಮಕ್ಕಳು ಏನಾದರೂ ಒಂದು ಮಾಡ್ತಾರೆ, ಛಲ ಇದ್ದರೆ ಯಾವನು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ. ಅದನ್ನು ಮಾಡಿ ತೋರಿಸಿದ್ರು ಸೈನಾ ನಾಯ್ಕ ಮಕ್ಕಳು. ಅವ್ರ ತಂದೆ ಹಾಕಿರೋ ಫಸ್ಟಿಗೆ. ಯಾಕಂದ್ರೆ ನಮ್ಮಪ್ಪ ಜೀತದಾಳದಾಗ ದುಡ್ದಿರೋ ಮನೇಲೇ ಮೋಸ ಮಾಡಿಬಿಟ್ಟಿದ್ರು ನಮ್ಮ ತಂದೆನ. ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರು ಸರ್ ನಮ್ಮ ತಂದೆದು. ಅದಾದಮೇಲೆ ಅಣ್ಣ ತಮ್ಮಂದ್ರು ಅಂತೇಳಿ ನಂಬಿದ್ರು. ಅವರೇ ಜೈಲಿಗೆ ಹಾಕ್ಸ್ಬಿಟ್ಟಿದ್ರು ನಮ್ಮಪ್ಪನ. ಇನ್ನೋಸೆಂಟ್ ನಮ್ಮಪ್ಪನ ಆಸ್ತಿ ವಿಚಾರದಲ್ಲಿ ತೊಗೊಂಡೋಗ್ಬಿಟ್ಟು ಸುಮ್ಮನೆ ಅದೇ PSI ಅವ್ರದ್ದು ಸಪೋರ್ಟ್ ತೊಗೊಂಡ್ಬಿಟ್ಟು ಅವ್ನಿಗೆ ಒಂದಿನ ಜೈಲಿಗೆ ಕಳೆಯಂಗೆ, ಅಂದರೆ ಇದ್ರ ಜೈಲ್ ಅಂದರೆ ಕಸ್ಟಡಿಯಲ್ಲಿ ಕಳೆಯಂಗೆ, ಸೆಲ್ಲಲ್ಲಿ ಕಳೆಯಂಗೆ ಮಾಡಿಬಿಟ್ಟಿದ್ರು. ಸೊ ಆ ಥರದ್ದೆಲ್ಲ ನೋಡ್ಬಿಟ್ಟಿದ್ವಲ್ಲ, ಜನನೇ ಆಡ್ಕೊಂಡ್ರೆ ಸರ್. ಈಗಲೂ ನಮ್ಮ ಊರಲ್ಲಿ ಹೋದರೆ ನಮ್ಮ ತಂದೆ ಬಗ್ಗೆ ನಿಮಗೆ ಹೇಳ್ತಾರೆ ಸರ್. ಆ ಮನುಷ್ಯ ಹೆಂಗೆ ಅವನ ಲೈಫನ್ನು ಹೆಂಗೆ ಕಳೆದ, ಎಷ್ಟು ಪ್ರಾಂಪ್ಟಾಗಿದ್ದ, ಅವನಿಗೆ ದೇವ್ರು ಯಾವ ರೀತಿಯಲ್ಲಿ ಫಲವಾಗಿ ಕೊಟ್ಟ ಅನ್ನೋದನ್ನು ಹೇಳ್ತಾರೆ ಇವಾಗಲೂ ನಮ್ಮ ಮನೇಲಿ. ನಮ್ಮ ಮನೆ ಚರಂಡಿ ನೀರು ಹೋಗ್ತಾ ಇತ್ತಲ್ಲ ಸರ್, ನಾನು ಶೀಟ್ ಮನೆಯೇ ಕಟ್ಟಿಸಿದ್ದು. ನನಗೆ ಬರೋ ಸ್ಯಾಲ್ರಲ್ಲೇ ಸೀಟ್ ಮನೆ ಕಟ್ಟಿಸಿದೆ. ಅದರ ಹೈಟಿಗೆ ಮ್ಯಾಚ್ ಆಗಲ್ಲ ಇವಾಗ ಚರಂಡಿ ಹೆಂಗೆ ಹೋಗುತ್ತೆ.
ಆಯಿತಾ. ಈ ಮನೆ ಹಾಕ್ಸಿದ್ರಿ? ನಾನು ಮನೆ ಕಟ್ಸಿದ್ದೀನಿ ಸರ್ ನಾನು ಬುಕ್ ಬರೆದೆ ಸರ್. ಕೋವಿಡಲ್ಲಿ ಏನು ಮಾಡಿದ್ರಿ ಅಂತಂದರೆ ಎಲ್ಲರೂ ಫ್ರೀ ಆಗಿದ್ದುಬಿಟ್ಟು ನಾನು ಮೇನ್ಸಿಗೆ ಓದ್ತಿರ್ಬೇಕಾದ್ರೆ ಬುಕ್ ಪ್ಲ್ಯಾನ್ ಮಾಡಿದೆ ಸರ್. ನನಗೆ ಮೊದಲಿಂದನೂ ನಾನೊಬ್ಬ ಆ ಥರ ಆಗಬೇಕಂತ ಆಸೆ ಇತ್ತು. ನನಗೂ ಗಾಢವಾಗಿ ಬುಕ್ಗಳು ತುಂಬ ಪರಿಣಾಮವನ್ನು ಬೀರಿದೆ. ಎಲ್ಲ ಥರದ ಬುಕ್ಗಳನ್ನು ಓದ್ತೀನಿ. ಸೊ ನನಗೆ ಯಾಕೆ ನಾನು ಮಾಡಿರೋ ನೋಟ್ಸನ್ನು ನಾನು ವಿದ್ಯಾರ್ಥಿಗಳಿಗೆ ತಲುಪಿಸಬಾರ್ದು ಅಂತ ಒಂದು ಐಡಿಯಾ ಬರುತ್ತೆ. ಸೊ ಐ ಸ್ಟಾರ್ಟೆಡ್ ರೈಟಿಂಗ್ ಎ ಬುಕ್. ಇದೇ ಸಿವಿಲ್ ಸರ್ವಿಸನ್ನು ನಾನು ಇಷ್ಟು ಬೇಗ ಕ್ರ್ಯಾಕ್ ಮಾಡಲಿಕ್ಕೆ ಏನು ಎಫರ್ಟನ್ನು ಹಾಕಿದ್ದೆ, ಆ ಎಫರ್ಟನ್ನು ನಾನು ಬುಕ್ ಮುಖಾಂತರ ಕಂಡೆನ್ಸ್ಡ್ ಆಗಿ ಕೊಡೋಣ ಅಂಥೇಳಿ ಡಿಸೈಡ್ ಮಾಡಿದೆ. ಅದನ್ನು ಮಾಡ್ಕೊತಾನೆ ಪ್ಯಾರಲರಾಗಿ ಬರ್ತಾ ಇದ್ನಲ್ಲ, ನನ್ನ ಬುಕ್ಕು ಕೈ ಹಿಡಿದು ಸರ್ ನನಗೆ ಒಂದಿನ ರಿಲೀಸ್ ಮಾಡೋಕ್ಕೆ. ಫಸ್ಟ್ ನನ್ನ ಪಬ್ಲಿಕೇಶನ್ ನಾವೇ ಅವನು ಮಾಡ್ಕೊಂಡ್ವಿ. ಓನ್ ಪಬ್ಲಿಕೇಶನ್ ಮಾಡ್ಕೊಂಡು ನಮ್ಮದೇ ಅವಾಗೆಲ್ಲ GST ಕಂಪಲ್ಸರಿ ಮಾಡಿ ಇದು ಮಾಡಿಬಿಟ್ಟಿದ್ರು. ಸೊ ನಮಗೆ ಸೇಲ್ ಹೆಂಗೆ ಅಂತ ಗೊತ್ತಿರಲಿಲ್ಲ. ಪ್ರಿಂಟ್ ಏನೋ ಹಾಕ್ಸ್ಬಿಟ್ಟೆ ನಾನು. ಸೇಲ್ ಗೊತ್ತಿರಲಿಲ್ಲ. ನಾನು ಜಾಯ್ನಿಂಗ್ ಇಲ್ಲಿ ಬಂದುಬಿಟ್ಟಿದ್ದೀನಿ. ಸೇಲ್ ಹೆಂಗೆ ಅಂತ ಗೊತ್ತಿಲ್ಲ. ಲಿಟ್ರಲಿ ಸರ್, ನಮ್ಮ ಇಬ್ಬರು ಅಣ್ಣಂದರು ತಲೆ ಮೇಲೆ ಹೊತ್ಕೊಂಡು ಬುಕ್ ಸ್ಟಾಲ್ಗಳಿಗೆ ಹೋಗಿದ್ದಾರೆ. ಸರ್ ಗರುಡ ಬುಕ್ ಅಂತ ಹೊಸ್ದಾಗಿ ಬರೆದಿದ್ದಾನೆ ಸರ್ ನಮ್ಮ ತಮ್ಮ ಸಬ್ ಇನ್ಸ್ಪೆಕ್ಟ್ರು, ತಗೊಳ್ಳಿ ಸರ್ ಅಂದರೆ ಯಾರೂ ತಗೊಳ್ಳೋರಿಲ್ಲ. ಯಾರಿಗೆ ಪರಿಚಯ ಇವನು ಜೂರಿಲಾಲ್ ನಾಯಕ್ ಅಂದರೆ ಯಾವನಿಗೆ ಗೊತ್ತು? ಎಷ್ಟೋ ಬುಕ್ಗಳಿದಾವೆ ಹೋಗ್ರಿ ಅಂತೇಳಿ ಓಡಿಸೋರು ಸರ್. ನಾನು ಚಾಲೆಂಜ್ ಮಾಡಿ ಅವಾಗ ಯೂಟ್ಯೂಬಿಗೆ ಎಂಟ್ರಿ ಆದೆ ಸರ್. ನಾನು ಐ ಸ್ಟಾರ್ಟೆಡ್ ಯೂಟ್ಯೂಬ್ ಟೀಚಿಂಗ್. ನನ್ನ ಟೀಚಿಂಗನ್ನು ನೋಡಿಬಿಟ್ಟು ನಂದು ಒಂದು ಬುಕ್ ಇದೆ ಅಂಥೇಳಿ ನಾನು ಹೇಳಿದ ಒಂದೇ ಒಂದು ಮಾತು, ಗರುಡ ದೃಷ್ಟಿ ಗುರಿಯ ಕಡೆಗೆ ಅಂತೇಳಿ ನಾನೊಂದು ಬುಕ್ ಬರೆದಿದ್ದೀನಿ. ನಾನು ಮಾಡಿರೋ ನೋಟ್ಸನ್ನು ಅದರಲ್ಲಿ ಕಂಡೆನ್ಸ್ಡ್ ಆಗಿ ನಾನು ಸಬ್ಜೆಕ್ಟ್ ವೈಸು ನಿಮಗೆ ಪ್ಯಾರಾ ವೈಸು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ಕೊಟ್ಟಿದ್ದೀನಿ. ಯು ಕ್ಯಾನ್ ಕ್ರ್ಯಾಕ್ ಅಟ್ಲೀಸ್ಟ್ PCPSI ಅಂತಲೇ ನಾನು ಕ್ಲಾರಿಟಿ ಕೊಟ್ಬಿಟ್ಟು ಹೇಳಿಬಿಟ್ಟಿದ್ದೆ ಹುಡುಗರಿಗೆ ಫಸ್ಟ್ ವೀಡಿಯೋದಲ್ಲಿ. ಆ ವಿಡಿಯೋದಲ್ಲಿ ಫಸ್ಟ್ ವೀಡಿಯೋ ನಮ್ಮ ಅಪ್ಪಾಜಿದು, ನಾನು ತಪ್ಕೊಂಡಿರೋದು ನಮ್ಮ ಅಪ್ಪಾಜಿ ಫಸ್ಟ್ ವೀಡಿಯೋ. ನನಗೂ ಗೊತ್ತಿದ್ದಿಲ್ಲ ಸರ್, ಜೂರಿಲಾಲ್ ನಾಯಕ್ ಬಿ ಅಂತಾನೆ ಯಾವ್ದು ನಮ್ದು ಯೂಟ್ಯೂಬ್ ಇತ್ತಲ್ಲ ಅದರಲ್ಲೇ ಅಪ್ಲೋಡ್ ಮಾಡಿದ್ದೆ ನಾನು ಸುಮ್ಮನೆ. ಅದು 7 to 8 ಮಿಲಿಯನ್ಸ್ ಹೋಗ್ಬಿಡ್ತು. ಅದು ಅಷ್ಟೇ ಎಮೋಷನಲ್ ಇತ್ತು ಅದು ವಿಡಿಯೋದಲ್ಲಿ. ತುಂಬ ಹತ್ಬಿಟ್ಟಿದ್ದಾರೆ ನನ್ನ ಫ್ಯಾಮಿಲಿ, ಊರವರೆಲ್ಲ ಹತ್ತಿದ್ದಾರೆ ಸರ್ ಅದರಲ್ಲಿ. ಅದು ವಿಡಿಯೋ ಅವೈಲೇಬಲ್ ಇದ್ದರೆ ನೋಡಿ ನೀವು ಬೇಕಿದ್ರೆ. ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ನಂದಿದೆ ಅದು. ಬಟ್ ನಂದು ಯೂಟ್ಯೂಬ್ ಚಾನಲ್ ನಾನು ಆಮೇಲೆ ಡಿಲೀಟ್ ಮಾಡ್ಕೊತೀನಿ ಬಿಕಾಸ್ ಆಫ್ ಪ್ರೈವಸಿ. ನನಗೆ ಬೇಡಪ್ಪ ಯಾವುದೋ ಸೊಸೈಟಿಯಲ್ಲಿ ನಾನು ಕಾಣಿಸ್ಕೊಳ್ಳೋದೇ ಬೇಡ ಅಂತ ಅಷ್ಟೇ ಟಾರ್ಚರ್ ಆಗಿಬಿಟ್ಟಿತ್ತು ಆಮೇಲೆ. ಸೊ ಬುಕ್ಕಿನ ಬಗ್ಗೆ ಹೇಳಿದೆ ಸರ್, ಅದು ಟ್ರಿಮಾಂಡರಸ್ ಸರ್, ಹೋಗ್ಬಿಡ್ತು ಬುಕ್ ಎಲ್ಲ ಕಡೆನೂ, ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪ್ತು ಅಂದ್ಕೊಳ್ಳಿ ನೀವು. ಅಂದರೆ ಏನದು ನಿಮ್ಮ ನಾನು ಮಾಡಿರ್ತಕ್ಕಂತಹ ನೋಟ್ಸು, ನಾನು ಓದಬೇಕಾದ್ರೆ ಏನು ನೋಟ್ಸನ್ನು ನಾನು ಮಾಡಿದ್ದೆ ಅದ್ರ ಮೇಲೆ ನಾನು ಇನ್ನೂ ಆಥರ್ ಬುಕ್ಸ್ಗಳನ್ನು ಓದ್ಬಿಟ್ಟು ಸಮಗ್ರವಾಗಿ ಒಂದು 8 ಸಬ್ಜೆಕ್ಟನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪುಸ್ತಕವನ್ನು ರೆಡಿ ಮಾಡ್ತೀನಿ. ಅದು PCPSI ESI ಈ ಎಕ್ಸಾಮ್ಗಳಿಗೆ ಓದಲಿಕ್ಕೆ, ಏನು ESI ಎಕ್ಸಾಮ್ ಬರೀತಾರಲ್ಲ ಅದನ್ನು ಓದಲಿಕ್ಕೆ ಪ್ರಿಪ್ರೇಷನ್ ಮಾಡಿರ್ತಕ್ಕಂಥ ನೋಟ್ಸನ್ನೇ ಪಬ್ಲಿಷ್ ಮಾಡಿಬಿಡ್ತೀನಿ ನಾನು. ಸೊ ಅದು ತುಂಬ ಸೇಲ್ ಆಯಿತು ಸರ್. ಅದೇ ಇದರಲ್ಲಿ ನಾನು ನನ್ನ ಒಂದು ಮನೆಯನ್ನು ಕಟ್ಟಿದ್ವಿ ಸರ್ ನಾವು ನಮ್ಮೂರಲ್ಲಿ. ಬುಕ್ ನಾವಿದ್ದಿದ್ದ ಒಂದು ಮನೇನ ಬೀಳಿಸ್ಬಿಟ್ಟು ನಾವು ಬೇರೆ ಕಡೆ ಆ್ಯಕ್ಚುಲಿ ಹೊಲದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಕಟ್ಸೋಕ್ಕೆ. ಬಟ್ ನಮ್ಮ ಅಪ್ಪನ ಆಸೆ ಇತ್ತು, ನಾನು ಸಾಯೋವರೆಗೂ ನನ್ನ ತಂದೆ ಮನೆ ನಾನು ಬಿಡಲ್ಲ, ನಾನು ಇಲ್ಲೇ ಊರು ಒಳಗೆ ಬದುಕಬೇಕು ನಾನು ಅಂತೇಳಿ ಹೇಳ್ತಾರೆ. ನಾವು ಹೊಲದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಊರು ಒಳಗಡೆ ಜನರು ಅಡ್ಡಾಡಲಿಕ್ಕೆ ಜಾಗ ಇಲ್ಲ. ಅಷ್ಟು ಜಾಗದಲ್ಲಿ ಆ ಮನೆನ ಬೀಳಿಸಿ ಅದನ್ನೆಲ್ಲ ಹೊರಗೆ ಕಳಿಸಿ ಮಾಳಿಗೆ ಮನೆಗಳು ಸರ್, ಇಷ್ಟು ದೊಡ್ಡ ಗೋಡೆಗಳು, ಮಣ್ಣುಗಳು ಅವಾಗ ಹಾಕಿರಿ, ಇಷ್ಟು ದೊಡ್ಡ ಮಾಳಿಗೆ ಮನೆಯಲ್ಲಿ ಮಣ್ಣುಗಳು, ಅದನ್ನೆಲ್ಲ ಎತ್ತಿಸಿ ಬೇರೆದೊಂದು ಮನೆ ಮಾಡಿಸಿ ಶೀಟೇ ಮಾಡಿಸ್ರಿ. ಇವಾಗ ನಿಮ್ಗೆ ಎಷ್ಟಿರುತ್ತೆ ಸಾಲ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಟ್ರೆ ನಾನು ಅನುಭವಿಸ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಬ್ರದರ್ಸ್ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಸಿಂಗಲ್ EMI ಇಲ್ಲ ಸರ್. ನಾವು ಸಾಲ ಮಾಡಲ್ಲ ಸರ್, ಅನುಭವಿಸ್ಬಿಟ್ಟಿದ್ದೀವಿ ಸರ್ ಸಾಲದಿಂದ. ಅದರಷ್ಟು ವರ್ಸ್ಟ್ ಜನ ಯಾವುದೂ ಇಲ್ಲ ಸರ್. ಈಗ ಜನ ಸಾಯ್ತಿದ್ದಾರಲ್ಲ ಸರ್, ಬರೀ EMI ಅಂತ ಸಾಯ್ತಿದ್ದಾರೆ. ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ನಾನು ಬೇಡ್ಕೊತೀನಿ ಸರ್. ಯಾಕಂದರೆ ಅದು ಒಂದು ಕೈಂಡ್ ಸಾಲನೇ. ಕೊಡಲಿಲ್ಲ ಅಂದ್ರೆ ಅವರು ಬೈಯೋರೆ. ಟ್ರಾಪೇ ಸರ್, ಎತ್ಕೊಂಡು ಹೋಗ್ತಾರೆ ಸರ್ ಮನೆ ಮುಂದೆ ಬಂದ್ಬಿಟ್ಟು. ಅವತ್ತಿನ ದಿನ ನಮ್ಮ ಮನೆ ಮುಂದೆ ಇದ್ದಿದ್ದ ಆಡನ್ನು ಹೆಂಗೆ ಎತ್ಕೊಂಡು ಹೋಗಿದ್ರು, ಎಮ್ಮೆನ ಹೆಂಗೆ ಎತ್ಕೊಂಡು ಹೋಗಿದ್ರು, ಹಾಗೆ ಇವತ್ತಿನ ಕಾಲದಲ್ಲಿ EMIಯಿಂದ ಮನೇನ ಸೀಸ್ ಮಾಡ್ತಾರೆ, ಇಟ್ಟಿರ್ತಕ್ಕಂಥ ಗಾಡಿನ ಸೀಸ್ ಮಾಡ್ತಾರೆ, ಬೈಕ್ ಎತ್ಕೊಂಡು ಹೋಗ್ತಾರೆ. ಹಾಗಾಗಿ EMI ಲೈಫೇ ಬೇಡ ಅಂತೇಳಿ ಡಿಸೈಡ್ ಮಾಡಿಬಿಟ್ಟು ಟಿಲ್ ಟುಡೇ ಸರ್ ನಾವು ಯಾವುದೂ EMI ತೊಗೊಂಡಿಲ್ಲ. ನಮ್ಮ ಯೋಗ್ಯತೆಗೆ ಎಷ್ಟಿದೆ ಅಷ್ಟು ನಾವು ಬಾಳ್ತಾ ಇದ್ದೀವಿ ಅಷ್ಟೇ. ಯಾಕಂದರೆ ನಾವು ತುಂಬ ಕಷ್ಟದಿಂದ ಬಂದಿರೋದು ಸರ್. ಈಗ ನಾವು ಯಾಕೆ ಇಷ್ಟು ಇಟ್ಕೊಂಡಿದ್ದೀವಿ ಅಂತಂದರೆ ಈ ಅಸೆಟ್ ಬಗ್ಗೆ ನನಗೆ ಗೊತ್ತು ಸರ್, ಇದ್ರ ಇಂಪಾರ್ಟೆನ್ಸು. ಒಂದು ಮಳೆ ಆದಾಗ ಸೋರ್ಬೇಕಾದ್ರೆ ಇಲ್ಲಿ ತಟ್ಟೆ, ಅಲ್ಲಿ ಒಂದು ಕುಂಡಿ ಇದು ಇಟ್ಬಿಟ್ಟು, ಕುಂಡ್ಲ ಇಟ್ಬಿಟ್ಟು ನಾವು ನೀರನ್ನು ಹಿಡಿದ್ಬಿಟ್ಟು ಹೊರಗಡೆ ಚೆಲ್ತಾ ಇದ್ವಿ. ಆ ದಿನಗಳಲ್ಲಿ ಬದುಕಿದವ್ರು ನಾವು. ಇವತ್ತು ಈ ಮನೆಗೆ ಬಂದುಬಿಟ್ಟಿದ್ದು ಅಂತ ನಾವು ಹೆಂಗೆ ಇಟ್ಕೊಳ್ಳೋದಲ್ಲ, ಡಿಸಿಪ್ಲೈನ್ಡ್ ಆಗೇ ಇರಬೇಕಂತೇಳಿ ನಮ್ಮ ತಂದೆ ಕಲಿಸ್ಕೊಟ್ಟಿದ್ದು. ಅದಕ್ಕೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೀವಿ, ಇದಕ್ಕಷ್ಟೇ ವ್ಯಾಲ್ಯೂ ಕೊಡು. ಇದು ಯಾರ್ದೋ ಬೇರೆಯವ್ರದ್ದು ಪ್ರಾಪರ್ಟಿ ಇರ್ಬೋದು, ಮೇ ಬಿ ಯು ಆರ್ ದೇರ್ ಫಾರ್ ರೆಂಟಲ್ಲೋ ಅಥವಾ ಲೀಸಲ್ಲಿ ಇರ್ಬೋದು, ಬಟ್ ಆ ಪ್ರಾಪರ್ಟಿನ ವ್ಯಾಲ್ಯೂ ಕೊಡ್ರಿ ಅಂತೇಳಿ ಹೇಳಿದಾರಲ್ವ. ಸೊ ಅದೇ ರೀತಿ ಸರ್, ನಾನು ಎಲ್ರಿಗೂ ಬೇಡ್ಕೊಳ್ಳೋದಷ್ಟೇ, ಸಾಲದ ಬಾಧೆಗೆ ಮಾತ್ರ ಹೋಗ್ಬಿಡ್ರಿ. ನಮ್ಮ ಯೋಗ್ಯತೆಗೆ ಎಷ್ಟಿದೆ, ನಮಗೆಷ್ಟು ನಿಲ್ಕುತ್ತೆ ಅಲ್ಲಿವರೆಗೆ ಮಾತ್ರ ನಾವು ಪ್ರಯತ್ನ ಪಡೋಣ. ಯಾರೋ ಒಬ್ಬನ ಫಾರ್ಚುನರ್ ತೊಗೊತಿದ್ದಾನಂತ ಯು ಶುಡ್ ನಾಟ್ ಗೋ ಫಾರ್ ಫಾರ್ಚುನರ್.
I-20 ನಿನ್ನ ಜೀವನ ಮುಗಿಯುತ್ತೆ, I-10 ಮುಗಿಯುತ್ತೆ ಅಂತಂದರೆ ಅಟ್ಲೀಸ್ಟ್ ಸೆಕೆಂಡ್ಸಲ್ಲಾದರೂ ಅದನ್ನು ಮಾಡು. ಎನಿವೇ ಕಾರ್ ಈಸ್ ಕಾರ್. ನೀ ಹೆಲಿಕಾಪ್ಟರ್ ಯಾರೋ ತೊಗೊತಿದ್ದಾನೆ ಅಂತಂದರೆ ಯು ಶುಡ್ ನಾಟ್ ಗೋ ಫಾರ್ ಏನೋ ಫ್ಲೈಯಿಂಗ್ ಕಾರ್. ಆ ಥರದಲ್ಲಿ ಯಾವುದೋ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ನನ್ನೊಂದು ಮನವಿ ಸರ್. ದೊಡ್ಡ ಮನೆಯಲ್ಲೇ ಬದುಕ್ತಿದ್ದಾರೆ, ಅವ್ರವ್ರ ಪಾಡಿಗೆ ಅವ್ರು ಬದುಕ್ತಾ ಇರ್ತಾರೆ, ಅವ್ರ ರೆವೆನ್ಯೂ ಕಂಡೀಷನ್ಸ್. ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಹೆಂಗಾಗಿದೆ ಅಂದರೆ ಸರ್, ಪ್ರೆಸೆಂಟ್ ಜನ್ರೇಷನಲ್ಲಿ ಒಬ್ರು ಏನು ಮಾಡ್ತಾರೆ ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡ್ತಿದ್ದಾರೆ. ಅದು ಬಟ್ ಅದ್ರ ಹಿಂದಿನ ಸ್ಟ್ರಗಲ್ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಈಗ ತಾವು ಇಲ್ಲಿ ಬಂದು ನನ್ನ ಮುಂದೆ ಕೂತಿದ್ದೀರಾ, ನೀರು ಕೂಡ ಕುಡಿತಾ ಇಲ್ಲ. ನೀವು ಗಾನ್ ಅಂಡರ್ ಅದೋ 4 to 7 ಐ ಥಿಂಕ್ 3 hours ಆಯಿತು, 3 hours ಮೇಲೆ ಆಯ್ತು ಅನ್ಸುತ್ತೆ ಬಂದಾಗಿಂದ. ನೀವು ನೀರು ಕುಡಿತಾ ಇಲ್ಲ. ಈ ಎಫರ್ಟ್ ಯಾರಿಗೂ ಗೊತ್ತಾಗಲ್ಲ. ಬಟ್ ಅವ್ರು ಹೇಳ್ತಾರೆ ಕಲಾ ಮಾಧ್ಯಮದವರು ತುಂಬ ಚೆನ್ನಾಗಿ ರೆವೆನ್ಯೂ ಮಾಡ್ತಿದ್ದಾರೆ ಅಂತೇಳಿ. ನೀವು ಯಾವ ಬಸ್ ಇಟ್ಕೊಂಬಂದ್ರಿ, ಯಾವ ಗಾಡಿಯಲ್ಲಿ ಬಂದ್ರಿ, ಯಾರನ್ನ ಕರ್ಕೊಂಬಂದ್ರಿ, ಎಲ್ಲಿ ಊಟ ಮಾಡಿದ್ರಿ, ಎಲ್ಲಿ ಬದುಕಿದ್ರಿ, ಮತ್ತೆ ಯಾವಾಗ ಮನೆಗೆ ಹೋದ್ರಿ, ಆ ಎಫರ್ಟ್ ಯಾರೂ ನೋಡ್ತಾ ಇಲ್ಲ. ಆ ಎಫರ್ಟನ್ನು ಹಾಕೋಕ್ಕೂ ಯೋಚನೆ ಮಾಡ್ತಾ ಇಲ್ಲ. ಒಂದು ಕಾರ್ ನೀವು ಲ್ಯಾಂಬೋರ್ಗಿನಿ ತೊಗೊಂಡಿದ್ರೆ ನಾನು ಅಟ್ಲೀಸ್ಟ್ ಇನ್ನೊಂದು ಯಾವ್ದಾದ್ರು ತೊಗೊತಿದ್ದೀನಿ, EMI ಮೇಲೆ ಕಟ್ತೀನಿ, ಅದು ನಾಳೆ ದಿನ ಎತ್ಕೊಂಡು ಹೋಗಲಿ ಅನ್ನಂಗೆ ಆ ಪ್ರೆಷರಲ್ಲಿ ಬದುಕ್ತಿದ್ದಾರೆ. ಹಾಗಾಗಿ EMI ಲೈಫ್ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಎಷ್ಟಿರುತ್ತೆ ಅಷ್ಟರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಭುವನಂ ಗಗನಂ ಸಕಲಂ ಶರಣಂ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.